ಕೊರೋನಾ ಟೈಮ್ನಲ್ಲಿ ಮಹಿಳೆಯರು ಹೇಗೆ ಎಚ್ಚರ ವಹಿಸಬೇಕು, ಗರ್ಭಿಣಿಯರು ವ್ಯಾಕ್ಸಿನ್ ಪಡಿಬಹುದಾ ಇಲ್ವಾ? ನ್ಯೂಸ್ ಫಸ್ಟ್ನಲ್ಲಿ ಖ್ಯಾತ ಲೈಂಗಿಕ ತಜ್ಞರಿಂದ ಮಾಹಿತಿ ಇದೇ ಈ ಹೊತ್ತಿನ ವಿಶೇಷ. ಸ್ತ್ರೀ ಸೇಫ್ಟಿ. ಒಂದು ಕಡೆಯಲ್ಲಿ ಹೆಚ್ಚಾಗ್ತಿರುವ ಕೊರೋನಾ ಪ್ರಕರಣಗಳು, ಕೊರೋನಾದಿಂದ ದೂರವಾಗಿರಬೇಕು ಅಂತಂದ್ರೆ ಮಾಸ್ಕ್, ಸ್ಯಾನಿಟೈಸೇಷನ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಅದರ ಜೊತೆಗೆ ವ್ಯಾಕ್ಸಿನೇಷನ್ ಅನ್ನೋ ಈ 4 ಸೂತ್ರಗಳು ಕಡ್ಡಾಯ ಅನ್ನೋದು ನಮಗೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ನಮ್ಮ ನ್ಯೂಸ್ ಫಸ್ಟ್ನ ಸ್ಟುಡಿಯೋದಲ್ಲಿ ಹಾಗೆ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ ನೀಡುವ ಸಂದರ್ಭದಲ್ಲೂ ಕೂಡ ಅನೇಕ ತಜ್ಞ ವೈದ್ಯರು ಈ 4 ಸೂತ್ರದ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕು ನಿಜ, ಯಾರು ಹಾಕಿಸ್ಕೊಳ್ಬಹುದು? ಇನ್ನು ಕೊರೋನಾ ಸೋಂಕಿಗೆ ಒಳಗಾದರೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ನಿಜ, ಎಲ್ಲರಿಗೂ ಒಂದೇ ರೀತಿಯ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸಲಿಕ್ಕೆ ಸಾಧ್ಯವಾಗತ್ತಾ? ಅದರಲ್ಲೂ ಕೂಡ ಹೆಣ್ಮಕ್ಳ ವಿಚಾರದಲ್ಲಿ ನಾವು ಮಾತನಾಡಬೇಕು ಅಂತಂದರೆ ಗರ್ಭಿಣಿಯರು, ಹಾಗೆ ಪುಟ್ಟ ಮಕ್ಕಳಿಗೆ ಹಾಲುಣಿಸುವ ತಾಯಂದ್ರು, ಹಾಗೆ ಈ ಋತುಚಕ್ರದ ಸಮಯದಲ್ಲಿ ಅಂದರೆ ಮಂತ್ಲಿ ಪೀರಿಯಡ್ ಸಂದರ್ಭದಲ್ಲಿ ವ್ಯಾಕ್ಸಿನ್ಗೆ ಒಳಪಡಬಹುದಾ? ಈ ರೀತಿಯ ಅನೇಕ ಸಂದೇಹಗಳು ಉಂಟಾಗುವ ಸಹಜ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ 3 ಜನ ತಜ್ಞ ವೈದ್ಯರಿದ್ದಾರೆ, ಲೈಂಗಿಕ ತಜ್ಞರು. ಮೂವರನ್ನ ಕೂಡ ನಾನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲದಾಗಿ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರಿದ್ದಾರೆ, ಹಾಗೆ ಡಾಕ್ಟರ್ ಮಹೇಶ್ ಅವರಿದ್ದಾರೆ, ಡಾಕ್ಟರ್ ಪ್ರಿಯದರ್ಶಿನಿ. 3 ಜನ ಡಾಕ್ಟರ್ಸ್ಗೂ ಕೂಡ ಸ್ವಾಗತ. ಡಾಕ್ಟರ್ ಪದ್ಮಿನಿ, ನಿಮ್ಮಿಂದನೇ ಪ್ರಾರಂಭ ಮಾಡ್ತೀನಿ. ಈ ವ್ಯಾಕ್ಸಿನೇಷನ್ ಪಡ್ಕೊಳ್ಬೇಕು, ಹಾಗೆ ವ್ಯಾಕ್ಸಿನೇಷನ್ ಡ್ರೈವ್ 3ನೇ ಹಂತಕ್ಕೆ ತಲುಪಿದೆ. 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ಗೆ ಒಳಪಡಬೇಕು. ಸದ್ಯಕ್ಕೆ ಡೋಸೇಜ್ ಲಭ್ಯ ಇಲ್ಲ, ಬಂದಮೇಲೆ ಎಲ್ಲರೂ ಕೂಡ ಪಡ್ಕೊಳ್ಬೇಕು ಅನ್ನೋದು. ಬಟ್ ಎಲ್ಲರೂ ಪಡ್ಕೊಳ್ಬೋದಾ ಅನ್ನೋ ಒಂದು ಸಂದೇಹ, ಜೊತೆಗೆ ಹೆಣ್ಣುಮಕ್ಕಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿರೋದು. ಮೊದಲದಾಗಿ ನಿಮ್ಮ ಪ್ರತಿಕ್ರಿಯೆ ಇದ್ರ ಬಗ್ಗೆ, ಎಲ್ಲರೂ ಪಡ್ಕೊಳ್ಬಹುದಾ ಅನ್ನೋ ವಿಚಾರಕ್ಕೆ. ಇವಾಗ ಮೊದಲನೇದು ಇದೆಲ್ಲ ಯಾತಕ್ಕೆ ಗೊಂದಲ ಇದೆಲ್ಲ ಶುರುವಾಗಿದೆ ಅಂದರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮನಸ್ಸಿಗೆ ಬಂದಂಗೆ ಇದು ತಪ್ಪು ಮಾಹಿತಿಗಳು, ತಪ್ಪು ತಿಳುವಳಿಕೆಗಳು ಒಬ್ಬರಿಂದ ಒಬ್ರಿಗೆ ಹಾಗೇ ಬಹಳಷ್ಟು ಹರಡ್ಕೊಂಡು ಹೋಗ್ತಾ ಇರೋದ್ರಿಂದ ಜನರಲ್ಲೂ ಕೂಡ ಇದು ತೊಗೋಬೇಕಾ ಬೇಡವಾ? ಇದು ಇತ್ತೀಚೆಗೆ ಬಂದಿದ್ದೊಂದು ಮಾಹಿತಿ ನೀವು ನೋಡ್ತಾ ಹೋದರೆ ವಾಟ್ಸಪ್ಪಲ್ಲಿ ಎಲ್ಲ ಮಾಡಿದ್ದೆ, ಮುಟ್ಟಿನ ಸಮಯದಲ್ಲಿ ತೊಗೋಬೇಡಿ, ಮುಟ್ಟಿನ ನಂತರ 5 ದಿನ ಮುಂಚೆ ಹಿಂದೆ 5 ದಿನ ನೀವು ತೊಗೊಳ್ಬಾರ್ದು, ಆ ಟೈಮಲ್ಲಿ ತೊಗೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ಇವೆಲ್ಲ ತಪ್ಪು ಮಾಹಿತಿಗಳು. 18 ವರ್ಷದ ಮೇಲ್ಪಟ್ಟು ಯಾರು ಬೇಕಾದರೂ ತೊಗೊಳ್ಬೋದು, ಮುಟ್ಟಿನ ಸಮಯದಲ್ಲೂ ತೊಗೊಳ್ಬೋದು, ಪ್ರೆಗ್ನೆನ್ಸಿ ಇದ್ದಾಗಲೂ ತೊಗೋಬೋದು, ಅದಕ್ಕೆ ಮುಂಚೆನೂ ಕೂಡ ಅದಕ್ಕೆ ಪ್ರಯತ್ನ ಪಡ್ತಿರೋರು ಕೂಡ ತೊಗೊಳ್ಬೋದು. ಆದರೆ ನಮ್ಮ ದೇಶದಲ್ಲಿ ಇನ್ನೂ ನಮಗೆ ಅವರು ಪ್ರೆಗ್ನೆನ್ಸಿ ಮತ್ತು ಇದರದ್ದು ಹಾಲು ಕುಡಿಸ್ತಾ ಇರೋವಂಥ ತಾಯಂದರು ಇವ್ರು ತೊಗೋಬೇಕಾ ಬೇಡವಾ ಅಂತ ಇನ್ನೂ ನಮಗೆ ನಿಖರವಾಗಿ ಅದನ್ನು ಬಂದಿಲ್ಲ ಮಾಹಿತಿ. ಯಾಕಂದರೆ ಆ ಸಮಯದಲ್ಲಿ ಅವರು, ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಕೂಡ ಅದಕ್ಕೆ ಒಂದು ಕೊಡಬೇಕಾಗತ್ತೆ, ಆರ್ಡ್ರ್ ಕೊಡಬೇಕಾಗತ್ತೆ. ಬಟ್ ಎಲ್ಲ ಕಡೆ ಅಧ್ಯಯನ ಮೂಲಕ, ಅಮೆರಿಕಾದಲ್ಲಿ ಅಧ್ಯಯನ ಮಾಡಿರೋದ್ರೊಳಗೆ ಮತ್ತು ಎಲ್ಲ ರೀತಿ ನಮ್ಮ ಒಂದು ತಜ್ಞ ವೈದ್ಯರ ಸಂಘಗಳು ಕೂಡ ನಮಗೆ ಫಾಕ್ಸಿ ಅಂತ ಹೇಳ್ಬಿಟ್ಟು ಫೆಡ್ರೇಷನ್, ಆಲ್ ಇಂಡಿಯಾ ಫೆಡ್ರೇಷನ್ ಇದೆ, ನಮ್ಮ ಸೊಸೈಟಿಗಳಿದೆ. ಎಲ್ಲರದ್ದು ಒಂದು ನಿರ್ಧಾರ ಏನಂದರೆ, ಯಾವುದೇ ಸಮಯದಲ್ಲಿ ತೊಗೋಬೋದು, ಆದಷ್ಟು ಮೊದಲ 3 ತಿಂಗಳಲ್ಲಿ ವ್ಯಾಕ್ಸಿನ್ ತೊಗೊಳ್ಳೋದು ಬೇಡ ಪ್ರೆಗ್ನೆನ್ಸಿ ಆಗಿದ್ದಾಗ. ಅಥವಾ ಅಕಸ್ಮಾತಾಗಿ ನೀವು ವ್ಯಾಕ್ಸಿನ್ ತೊಗೊಂಡು ನೀವು ಗರ್ಭಿಣಿ ಅಂತ ತಿಳಿದ್ರೂ ಕೂಡ ಅದನ್ನೇನು ನೀವು ತೆಗೆಸ್ಕೊಳ್ಳೋದು, ಗರ್ಭಪಾತ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆಯೂ ಕೂಡ ಇಲ್ಲ. ಯಾವುದೇ ಸಮಯದಲ್ಲಿ ಅದಕ್ಕೆ ನೀವು ಗರ್ಭಧಾರಣೆಗೆ ಪ್ರಯತ್ನ ಮಾಡ್ತಿರೋರಿದ್ದರೂ ಪರವಾಗಿಲ್ಲ, ಮುಟ್ಟಿನ ಸಮಯದಲ್ಲಾದರೂ ಪರವಾಗಿಲ್ಲ, ಯಾವುದೇ ಸಮಯದಲ್ಲಿ ಬೇಕಾದರೂ ಕೂಡ ವ್ಯಾಕ್ಸಿನ್ ತೊಗೊಳ್ಬೋದು. ಅದರಿಂದ ತೊಂದರೆ ಏನಿಲ್ಲ. ಜನಸಾಮಾನ್ಯರಿಗೆ ಎಲ್ರಿಗೂ ಯಾವ ರೀತಿ ಇರುತ್ತೋ ಅವ್ರಿಗೂ ಅದೇ ರೀತಿ ಇರುತ್ತೆ ಅನ್ನೋದು ಇವಾಗ ತಿಳುವಳಿಕೆ ಇರೋದು. ಆದರೆ ನಮಗೆ ಸರಿಯಾದ ಒಂದು ಮಾಹಿತಿ ಈ ಥರ ನಾವು ಕೊಡಬಹುದು ಅನ್ನೋದು ಒಂದು ಗೌರ್ಮೆಂಟಿಂದ ಕೂಡ ನಮಗೆ ಬರಬೇಕಾಗತ್ತೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ. ಬಟ್ ಎಲ್ಲ ಕಡೆ ಅಧ್ಯಯನಗಳು, ಬಟ್ ನಮ್ಮ ಈ ಕೋವಿಶೀಲ್ಡು ಮತ್ತು ಕೋವ್ಯಾಕ್ಸಿನ್ ಮಾಡ್ತಿರೋದ್ರೊಳಗೆ ಈ ಗರ್ಭಧಾರಣೆ ಆಗಿರೋರು, ಗರ್ಭಿಣಿ ಸ್ತ್ರೀ ಮತ್ತು ಹಾಲು ಕುಡಿಸ್ತಿರೋರ ಹತ್ರ ಇನ್ನೂ ಅವರು ಒಂದು ಅಧ್ಯಯನದನ್ನು ನಮಗೆ ಬಂದಿಲ್ಲ ಇನ್ನೂ ವರದಿ. ಆದ್ದರಿಂದ ಇದು ಸ್ವಲ್ಪ ಗೊಂದಲಕ್ಕೆ ಆಗಿರೋದು ಕಾರಣ ಆಗಿದೆ. ಬಟ್ ಯಾವುದೇ ಸಮಯದಲ್ಲಿ ತೊಗೊಂಡ್ರೂ ಕೂಡ ಅದರಿಂದ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಅದರೊಳಗೂ ಈ ಮುಟ್ಟಿನ ಸಮಯದಲ್ಲಿ ತೊಗೊಳ್ಬಾರ್ದು, ಅದಕ್ಕೆ ನಂತರ ಮುಂಚೆ ಅದಂತೂ ಪೂರ್ತಿ ತಪ್ಪು ಮಾಹಿತಿ ಅಂತ ಹೇಳ್ಬೋದು. ಡಾಕ್ಟರ್ ಮಾತಾಡ್ತೀನಿ. ಡಾಕ್ಟರ್ ಮಹೇಶ್, ಬಹುಶಃ ಈ ಫಾಸ್ಟ್ ಪ್ರಕ್ರಿಯೆಯಲ್ಲಿ ವ್ಯಾಕ್ಸಿನ್ ಸಿಗ್ಬಿಡ್ತಲ್ಲ, ಬೇರೆಲ್ಲ ವ್ಯಾಕ್ಸಿನ್ಗಳು ಜನಸಾಮಾನ್ಯರು ತಿಳ್ಕೊಂಡಿರೋ ಪ್ರಕಾರ ವರ್ಷಾನ್ಗಟ್ಲೆ ಅದ್ರ ಬಗ್ಗೆ ಟ್ರಯಲ್ಸ್ ಆಗಬೇಕು, ಅಧ್ಯಯನ ಆಗಬೇಕು. ಇದೇನಪ್ಪ ಕೋವಿಡ್ಗೆ ಬೇಗ ವ್ಯಾಕ್ಸಿನ್ ಸಿಕ್ಬಿಡ್ತು ಅನ್ನೋ ಈ ಫಾಸ್ಟ್ನೆಸ್ ಇದೆಯಲ್ಲ, ಅದೇ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣವಾಗ್ತಾ ಇದೆಯಾ? ಕೆಲವರು ಹೇಳ್ತಾರೆ ಪ್ರೆಗ್ನೆಂಟ್ ವುಮೆನ್ ಮೇಲೆ ಟೆಸ್ಟ್ ಟ್ರಯಲ್ ಆಗೇ ಇಲ್ಲ, ಹಾಗಾಗಿ ತೊಗೊಳ್ಬೋದೋ ಇಲ್ಲೋ. ಇನ್ನು ಫೀಡಿಂಗ್ ಮದರ್ಸ್ ಮೇಲೂ ಟೆಸ್ಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ರೀತಿಯ ಗೊಂದಲಗಳೇ ಈ ರೀತಿಯ ಅಪನಂಬಿಕೆ ಕಾರಣವಾಗ್ತಿದೆಯಾ ಅಂತ ಹೇಳಿ ನೀವು ಹೇಳೋದು ತುಂಬ ಸತ್ಯವಾದದ್ದು. ನೀವು ಟ್ರಯಲ್ ಆಗದೇ ಇರೋದು ಬಿಡಿ, ಟ್ರಯಲ್ ಆಗಿರೋ ಕೆಲವೊಂದು ವ್ಯಾಕ್ಸಿನ್ಸು, ಎಕ್ಸಾಂಪಲ್ ಪೋಲಿಯೋ ವ್ಯಾಕ್ಸಿನ್ನು, ಅದಕ್ಕೂ ಕೂಡ ಕೆಲವೊಂದು ದೇಶಗಳಲ್ಲಿ ಇನ್ನೂ ಕೂಡ ಅಷ್ಟೊಂದು ಜನರದ ಅಪ್ರೂವಲ್ ಸಿಕ್ಕಿಲ್ಲ. ಒಂದು ಆ್ಯಂಟಿ ವ್ಯಾಕ್ಸಿನೇಷನ್ ಅಂತ ಒಂದು ದೊಡ್ಡ ಲಾಬಿನೇ ಇದೆ.
ಸೊ ಆ ಸಂದರ್ಭದಲ್ಲಿ ಇದು ಹೊಸ ವ್ಯಾಕ್ಸಿನ್ನು, ಇದೊಂದು ಜಸ್ಟ್ ಒಂದು ಎಮರ್ಜೆನ್ಸಿ ಲಾಸ್ಟ್ ಇಯರ್ ಆ ಸಂದರ್ಭದಲ್ಲಿ ಒಂದು ವಿಜ್ಞಾನಿಗಳೆಲ್ಲ ಸೇರಿಕೊಂಡು ಕಂಡುಹಿಡಿದಿರೋ ವ್ಯಾಕ್ಸಿನ್ನು. ಆದರೆ ಸುಮಾರು ಜನರಿಗೆ ಆಲ್ರೆಡಿ ಇದರ ಲಾಭವನ್ನು ಕಂಡುಕೊಂಡಾಗಿದೆ. ಸುಮಾರು ಜನರಿಗೆ ರಿಸರ್ಚ್ ಕೂಡ ಮಾಡಿದ್ದಾರೆ. ಈಗ ಅಮೇರಿಕಾದಲ್ಲಿ mRNA ವ್ಯಾಕ್ಸಿನ್ ಅಂತ ಇದೆ, ಒಂದು ಸ್ವಲ್ಪ ಬೇರೆ ವ್ಯಾಕ್ಸಿನ್ ಅದು. ಅದರಲ್ಲಿ ಆಲ್ರೆಡಿ ಒಂದು 35,000 ಗರ್ಭಿಣಿಯರಿಗೆ ಕೊಟ್ಟಿದ್ದಾರೆ. ಏನೂ ಆ ಥರ ಒಂದು ದೊಡ್ಡದಾದ ಒಂದು ಜೀವಕ್ಕೆ ಅಪಾಯ ಆಗುವಂಥದ್ದು ಏನು ಸೈಡ್ ಎಫೆಕ್ಟ್ ಕಂಡು ಬಂದಿಲ್ಲ. ನಮ್ಮ ಭಾರತದಲ್ಲಿ ಇನ್ನೂ ಗರ್ಭಿಣಿಯರಿಗೆ ಮತ್ತು ಹಾಲು ಉಣಿಸೋರಿಗೆ ಮಾತ್ರ ಯಾಕೆ ಕೊಟ್ಟಿಲ್ಲ ಅಂದರೆ ಅವರಲ್ಲಿ ಮಾತ್ರ ನಮ್ಮದು ಟ್ರಯಲ್ ಆಗಿಲ್ಲ, ಅದಕ್ಕೋಸ್ಕರ ಕೊಟ್ಟಿಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲರಿಗೂ ಕೂಡ ಇದು ತುಂಬ ಒಂದು ರಕ್ಷಣೆ ಕೊಡುವಂಥದ್ದು. ಅಂತಂದರೆ ಈವನ್ ವ್ಯಾಕ್ಸಿನ್ ಆದಮೇಲೆ 2ನೇ ಸಲ ಇನ್ಫೆಕ್ಷನ್ ಆಗಿಬಿಡುತ್ತಲ್ಲ ಅಂತಲೂ ಕೆಲವರು ಕೇಳ್ತಾರೆ. ಅಲ್ಲ ವ್ಯಾಕ್ಸಿನ್ 2 ಡೋಸ್ ಆಗಿಬಿಟ್ರೆ ನೀನು ಪರ್ಫೆಕ್ಟಾಗಿ ಎಲ್ಲ ಏನು ಸರಿಯಾಗಿಬಿಡುತ್ತಾ? ಇಲ್ಲ, ಆಗ್ಬೋದು ಪುನಃ ಇನ್ಫೆಕ್ಷನ್, ಆದರೆ ಸಿವಿಯರಿಟಿ ಕಡಿಮೆ, ಮಾರ್ಬಿಡಿಟಿ ಅಂತಾರೆ. ಸೊ ಅವರು ಆಸ್ಪತ್ರೆಗೆ ಹೋಗೋದಾಗಲಿ ಅಥವಾ ಒಂದು ಸಿವಿಯರ್ ಸ್ಟೇಜಿಗೆ ಹೋಗೋದಾಗಲಿ, ICUಗೆ ಹೋಗೋದಾಗಲಿ, ಅದರಿಂದ ಒಂದು ಒಳ್ಳೆಯ ರಕ್ಷಣೆ ಸಿಗ್ತದೆ. ಸೊ ಅದರಿಂದ ಮೊನ್ನೆ ICMR ಡೇಟಾ ಕೂಡ ಬಂದಿದೆ. ಭಾರತದಲ್ಲಿ ಆಲ್ರೆಡಿ 3 ಕೋಟಿಗಿಂತ ಜಾಸ್ತಿ ಜನರಿಗೆ ಆಲ್ರೆಡಿ ವ್ಯಾಕ್ಸಿನೇಷನ್ ಕೊಟ್ಟಾಗಿದೆ. ಕೊಟ್ಟ ಮೇಲೆ ಅವ್ರು ಮಾಡಿರೋ ಸ್ಟಡಿ ಪ್ರಕಾರ ತುಂಬ 0.4, 0.02 ಅಷ್ಟು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡು ಈ ವ್ಯಾಕ್ಸಿನ್ಗಳಲ್ಲಿ ಕೂಡ ತುಂಬ ಕಮ್ಮಿ ಜನರಿಗೆ ಒಂದು ಅಡ್ವಾನ್ಸ್ ಸ್ಟೇಜ್ ಡಿಸೀಸ್ ಆಗಿದೆ. ಅಂತಂದರೆ ತುಂಬ ಪ್ರೊಟೆಕ್ಟಿವ್ ಇದು. ಹೌದು, ಲಾಂಗ್ ಟರ್ಮ್ ಟ್ರಯಲ್ಸ್ ಇಲ್ಲ ನಮ್ಮ ಹತ್ರ, ಒಪ್ಕೋತೀವಿ. ಆದರೆ ವಿ ಹ್ಯಾವ್ ಟು ವೇ ದ ಬೆನಿಫಿಟ್ ವರ್ಸಸ್ ಲಾಸ್. ನಮ್ಗೆ ಏನು ಲಾಭ ಸಿಗುತ್ತೆ ಅದರಿಂದ ಎಷ್ಟು ಹಾನಿ ಆಗುತ್ತೆ ಅಂತ ನಾವು ವೇ ಮಾಡಿದರೆ ಲಾಭನೇ ತುಂಬ ಇದೆ. ಆದ್ದರಿಂದ ವ್ಯಾಕ್ಸಿನೇಷನ್ ಮಾಡಿಕೊಳ್ಳೋದೇ ಯಾವುದೇ ಒಂದು 18 to ಈವನ್ ಈಗ 1ನೇ ತಾರೀಕಿಂದ 18 ವರ್ಷದ ಮೇಲ್ಪಟ್ಟವರಿಗೂ ಒಂದು ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೊಂದು ತುಂಬ ಉತ್ತಮವಾದ ಒಂದು ಬೆಳವಣಿಗೆ. ಸೊ ಯಾರ್ಯಾರಿಗೆ ಅವಕಾಶ ಇದೆ, ಯಾರ್ಯಾರಿಗೆ ಸಿಗ್ತಾ ಇದೆ, ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆ, ತಾವು ದಯಮಾಡಿ ಹೋಗಿ ವ್ಯಾಕ್ಸಿನ್ ತೊಗೊಂಡ್ರೆ ಇದು ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನು ಡಾಕ್ಟರ್ ಪ್ರಿಯದರ್ಶಿನಿ, ಈ ವ್ಯಾಕ್ಸಿನೇಷನ್ ವಿಚಾರಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಹೆಂಗಂದ್ರೆ ಪಕ್ಕದ ಮನೆಯವ್ರು ಹಾಕಿಸ್ಕೊಂಬಂದ್ಬಿಡ್ಲಿ, ನಮ್ಮ ಫ್ರೆಂಡ್ ಹಾಕಿಸ್ಕೊಂಬಂದ್ಬಿಡ್ಲಿ, ನೋಡೋಣ ಆಮೇಲೆ ಅಂತೇಳಿ. ಹೆಣ್ಮಕ್ಳ ವಿಚಾರದಲ್ಲಿ ಸ್ವಲ್ಪ ಓವರ್ ಪ್ರೊಟೆಕ್ಟಿವ್ನೇ ಅನ್ಸುತ್ತೆ ನಮ್ಮ ಇಂಡಿಯನ್ ಮೆಂಟಾಲಿಟಿ. ನಮ್ಮನೆ ಹೆಣ್ಮಕ್ಳಿಗೆ ಕೊಡಿಸ್ಬೇಕಾ ಬೇಡವಾ ಅಂತೇಳಿ ನಾವು ಹಾಕಿಸ್ಕೊಂಡು ನೋಡೋಣ ಆಮೇಲೆ ಅನ್ನೋ ಥರದ ಮೆಂಟಾಲಿಟಿ ಜನನೂ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ಎಷ್ಟೊಂದು ಸರಿ ಎಷ್ಟೊಂದು ಕಾಸ್ಮೆಟಿಕ್ಸ್ ಶೃಂಗಾರದ ವಿಷಯಕ್ಕೆ ಬಂದಾಗ ಟೆಸ್ಟೇ ಮಾಡ್ದಲ್ಲೇ ತಗೊಳ್ತಾರೆ ಜನ. ಇದು ಜೀವನ ಉಳಿಸೋ ಅಂತ ಒಂದು ಪ್ರಯತ್ನ, ರಕ್ಷಣೆ ಸಿಗೋವಂಥ ವಿಷಯ ಆದ್ರಿಂದ ಬೇಗ ಡೆಸಿಷನ್ ತಗೋಬೇಕಾಗುತ್ತೆ. ಎಷ್ಟೊಂದು ತಜ್ಞ ವೈದ್ಯರು, ಹೆಲ್ತ್ ಕೇರ್ ವರ್ಕರ್ಸ್, ಆರೋಗ್ಯದ ವಿಭಾಗದಲ್ಲಿರೋರೆಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದಾರೆ. ಎಲ್ಲರೂ ಇವತ್ತು ಫ್ರಂಟ್ ಲೈನ್ ವಾರಿಯರ್ಸ್ ಮುನ್ನುಗ್ಗಿ ಅಲ್ಲಿ ಪೇಷಂಟ್ಸ್ನ ರಕ್ಷಣೆ ಮಾಡೋಕ್ಕೆ, ಅವ್ರಿಗೆ ಶುಶ್ರೂಷೆ ಮಾಡೋಕ್ಕೆ ಸಖತ್ ಸಹಕಾರಿಯಾಗಿದೆ ತಾನೆ. ಅಂದಮೇಲೆ ಅದು ಒಂದು ಏನು ಮೋಟಿವೇಶನ್ ಅಂತ ಹೇಳ್ಬೋದು, ಒಂದು ಎಕ್ಸಾಂಪಲ್, ಉದಾಹರಣೆ ಅಂತಲೂ ಹೇಳ್ಬೋದು. ಹಂಗಿದ್ಮೇಲೆ ಜನ ತಮ್ಮ ಪ್ರಾಣ ಭಯದ್ರ ಬದಲು ಪ್ರಾಣ ರಕ್ಷಣೆಗೋಸ್ಕರ ಮುನ್ನುಗ್ಗಿ ಬೇಗ ನಿರ್ಧಾರ ತಗೊಳ್ಬೇಕಾಗುತ್ತೆ. ಅದೇ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನಿಲ್ಲ, ಭೇದ ಭಾವ ಏನಿಲ್ಲ, ಎಲ್ಲರೂ ಮನುಷ್ಯರೇ. ನಿಜ ನಿಜ. ಇನ್ನು ಡಾಕ್ಟರ್ ಪದ್ಮಿನಿ, ಏನಂತಂದರೆ ಸಾಮಾನ್ಯವಾಗಿ ಈ ಋತುಚಕ್ರದ ಅಥವಾ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರದಲ್ಲಿ ಹಾರ್ಮೋನಲ್ ಆಕ್ಟಿವಿಟಿ ಹೆಚ್ಚಾಗಿರುತ್ತೆ. ಹೀಗಾಗಿ ಏನಾದರೂ ವ್ಯಾಕ್ಸಿನ್, ಅದು ಕೂಡ ಬೇರೆ ಆಚೆಯಿಂದ ಬರುವ ಒಂದಷ್ಟು ವೈರಾಣುಗಳು ಮತ್ತೊಂದು ಮಗದೊಂದು ಇರುತ್ತೆ ವ್ಯಾಕ್ಸಿನಲ್ಲಿ, ನಮಗೆ ಗೊತ್ತಿಲ್ಲ ಅದೇನಿರುತ್ತೋ, ಒಳಗೆ ಹೋಗಿ ಇನ್ನೇನು ಮಾಡಿಬಿಡತ್ತಪ್ಪ, ಹೆಚ್ಚು ಕಮ್ಮಿ ಒಂದು 5 ದಿನ ಅಲ್ವಾ, ಕಾದು ಬಿಡೋಣ, ಕಾದ್ಬಿಟ್ಟೆ ಹಾಕ್ಸ್ಕೊಳ್ಳೋಣ ಅನ್ನೋ ಥರದಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ಅದೆಲ್ಲ ತಪ್ಪು ಭಾವನೆಗಳು. ಯಾವುದೇ ಸಮಯದಲ್ಲಿ ಕೂಡ ಅದನ್ನು ಹಾಕಿಸ್ಕೊಂಡ್ರೆ ಅದಕ್ಕೂ ಬೇರೆ ಯಾವುದೋ ಹಾರ್ಮೋನ್ ವ್ಯತ್ಯಾಸಗಳಾಗೋದಕ್ಕಾಗಲಿ ಅದಕ್ಕೆಲ್ಲ ಯಾವುದೇ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಕೆಲವರಲ್ಲಿ ನಿಜವಾಗ್ಲೂ ಕೆಲವರಲ್ಲಿ ಇಮ್ಯುನೋ ಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ, ಅಂಥ ಪರಿಸ್ಥಿತಿ ಇದ್ದು ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದರೆ, ಕೆಲವನ್ನ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದು ತೊಂದರೆಗಳಾಗಿದ್ದರೆ, ಅಥವಾ ವಿಪರೀತ ರಕ್ತಸ್ರಾವ ವಿಪರೀತ ತೊಂದರೆ ಆ ಥರ ಎಲ್ಲ ಇರೋ ಅಂಥವರಲ್ಲಿ ವೈದ್ಯಕೀಯ ಸಲಹೆ ಪಡೆದು ಅವರು ತೊಗೊಳ್ಬೇಕಾ ಬೇಡವಾ ಅಂತ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಸಾಧಾರಣ ಸ್ತ್ರೀಯರಲ್ಲಿ ಮುಟ್ಟಿನ ಸಮಯದಲ್ಲಿ ಇರ್ಬೋದು, ನಂತರ ಇರ್ಬೋದು, ಈಗ ಅವ್ರು 2nd ಡೋಸ್ ಇವತ್ತು ಡೇಟ್ ಕೊಟ್ಟಿದ್ದಾರೆ, ಅವತ್ತಿನ ದಿವಸ ಪೀರಿಯಡ್ ಆಗಿದೆ, ಬಟ್ ಅದಕ್ಕೋಸ್ಕರವಾಗಿ ಅವ್ರು ತೊಗೊಳ್ಬಾರ್ದು ಅಂತ ಏನೂ ಇಲ್ಲ. ಆದ್ದರಿಂದ ಆ ಥರ ಆ ಸಮಯದಲ್ಲಿ, ಯಾಕಂದರೆ ಆ ವೈರಸ್ಸಿಗೆ ಅವ್ರು ಏನು ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿರೋವಂಥ ಆ್ಯಂಟಿಬಾಡೀಸ್ ದೇಹದಲ್ಲಿ ಉತ್ಪತ್ತಿಯಾಗೋದು, ಅದಕ್ಕೂ ಬೇರೆದಕ್ಕೂ ಸಂಬಂಧ ಇಲ್ಲ. ಅವ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋ ಇನ್ನೇನಾದರೂ ಅವ್ರ ದೇಹದಲ್ಲಿ ಆ ಥರ ತೊಂದರೆಗಳಿದ್ದರೂ ಮಾತ್ರ ಅದಕ್ಕೇನಾದರೂ ತಾಳೆ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಅವರು ಅದಕ್ಕೂ ವ್ಯಾಕ್ಸಿನ್ ತೊಗೊಳೋದಕ್ಕೂ ಇವ್ರ ಹಾರ್ಮೋನಿನ ಬದಲಾವಣೆ, ಸ್ತ್ರೀ ದೇಹದಲ್ಲಿ ಋತುಚಕ್ರಕ್ಕೆ ಅನುಗುಣವಾಗಿ ಹಾರ್ಮೋನ್ ವ್ಯತ್ಯಾಸಗಳಾಗ್ತಾನೇ ಇರುತ್ತೆ. ಅದನ್ನು ಪೂರ್ತಿ ಒಂದು ತಿಂಗಳು ಪೂರ್ತಿ ನಾವು ಋತುಚಕ್ರ ತೊಗೊಂಡಾಗ ಅದು ಒಂದೊಂದು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನುಗಳು ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ಬಟ್ ಅದಕ್ಕೂ ಈ ವ್ಯಾಕ್ಸಿನ್ ತೊಗೊಳೋದಕ್ಕೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಓಕೆ. ಇನ್ನು ಡಾಕ್ಟರ್ ಮಹೇಶ್, ಈಗ ಸಾಮಾನ್ಯವಾಗಿ ಯಾರು ತೊಗೊಳ್ಬೋದು ಯಾರು ತೊಗೊಳ್ಬಾರ್ದು ಅನ್ನೋ ವಿಚಾರಕ್ಕೇ ತುಂಬ ಜನ ಕ್ಲಾರಿಫಿಕೇಷನ್ ಇಲ್ಲ. ಕೆಲವರು ಅಲರ್ಜಿ ಇದ್ದವ್ರು ತೊಗೊಳ್ಬಾರ್ದಂತೆ ಅಷ್ಟನ್ನು ಮಾತ್ರ ತಿಳ್ಕೊಂಡಿರ್ತಾರೆ. ನನಗೆ ಮೊನ್ನೆ ಏನೋ ಧೂಳು ಕ್ಲೀನ್ ಮಾಡ್ತಾ ಇದ್ದೆ, ಡಸ್ಟ್ ಅಲರ್ಜಿ ಆಗೋಯ್ತು, ನೋಡೋಣಪ್ಪ ಇನ್ನೊಂದು ವಾರ ಪೋಸ್ಟ್ಪೋನ್ ಮಾಡಿ ನೋಡೋಣ
ಅಲರ್ಜಿ ಇದ್ದವ್ರು ತಗೊಳ್ಬಾರ್ದು ಅಂತ ಹೇಳಿದ್ದಾರೆ. ಈ ರೀತಿ ಮಿಸ್ಕನ್ಸೆಪ್ಷನ್ಗಳು ಕೂಡ ಇರೋರು ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ನೋಡಿ, ಅಲರ್ಜಿ ಅಂತಂದರೆ ಎಲ್ರಿಗೂ ಒಂದೇ ಥರ ಅಲರ್ಜಿ ಇರೋದಿಲ್ಲ. ನಿಮಗೆ ಡಸ್ಟ್ ಅಲರ್ಜಿ ಇರ್ಬೋದು, ಇನ್ನೊಬ್ಬರಿಗೆ ಯಾವುದೋ ಎಗ್ ಅಲರ್ಜಿ ಇರ್ಬೋದು, ಇನ್ನೊಬ್ಬರಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡ್ರಗ್ಸ್ ಅಲರ್ಜಿ ಇರುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಲರ್ಜಿ ಇರ್ತದೆ. ಸೊ ಆದ್ದರಿಂದ ನಿಮಗೆ ಒಂದು ವಿಷಯದಲ್ಲಿ ಅಲರ್ಜಿ ಇದೆ ಅಂದರೆ ವ್ಯಾಕ್ಸಿನಿಗೆ ಅಲರ್ಜಿ ಆಗಬೇಕು ಅಂತಿಲ್ಲ. ಅದು ಒಂದು ಸಣ್ಣ ಪ್ರೋಟೀನಿಗೆ ಅಲರ್ಜಿ ಇರ್ಬೋದು. ಸೊ ಈ ವ್ಯಾಕ್ಸಿನಲ್ಲಿ ಕಂಡು ಬಂದಂಗೆ ಸುಮಾರು ಜನರಿಗೆ ಆ ಥರ ಅಲರ್ಜಿ ಕಂಡು ಬರ್ತಾ ಇಲ್ಲ. ಸೊ ನೀವು ಆ ಥರ ಅಲರ್ಜಿ ಕಂಡು ಬಂದರೂ ಕೂಡ ಇಮ್ಮಿಡಿಯೇಟಾಗಿ ಅದಕ್ಕೆ ನೀವು ಒಂದು ಟ್ರೀಟ್ಮೆಂಟ್ ಕೂಡ ಇರ್ತದೆ. ಸೊ ನೀವು ಯಾವ ಹಾಸ್ಪಿಟಲ್ ಹಾಕ್ಸ್ಕೊತಾ ಇರ್ತೀರಾ, ವ್ಯಾಕ್ಸಿನ್ ಕೊಟ್ಟ ಮೇಲೆ 30 ನಿಮಿಷ ನಿಮಗೆ ಅಬ್ಸರ್ವೇಷನಲ್ಲಿ ಇಡ್ತಾರೆ. ಯಾರೂ ಇಮ್ಮಿಡಿಯೇಟಾಗಿ ಮನೆಗೆ ಕಳಿಸೋದಿಲ್ಲ. ಯಾಕೆ ಮನೆಗೆ ಕಳಿಸೋದಿಲ್ಲ? ಆ 30 ನಿಮಿಷ ನಿಮ್ಗೆ ಏನಾದರೂ ಅಲರ್ಜಿ ಆಗುತ್ತಾ ಅಂತ ನಿಮ್ಗೆ ನೋಡ್ತಾರೆ. ಅವರು ನಿಮ್ಮನ್ನು ಅಬ್ಸರ್ವೇಷನಲ್ಲಿ ಮಾಡ್ತಾರೆ. ಇನ್ ಕೇಸ್ ಅಲರ್ಜಿ ಆದರೆ ಅಲ್ಲಿ ಆಲ್ರೆಡಿ ರೆಡಿ ಮೆಡಿಸಿನ್ಸ್ ಇರ್ತವೆ. ಆಗೋದಿಲ್ಲ, 99% ಜನರಿಗೆ ಅಲರ್ಜಿ ಆಗೋದಿಲ್ಲ ಇದರಿಂದ. ಆದರೂ ಕೂಡ 30 ನಿಮಿಷ ಅದು ವೇಟಿಂಗ್ ಪೀರಿಯಡ್ ಅಂತ, ಆ ವ್ಯಾಕ್ಸಿನ್ ಆದಮೇಲೆ ಅಲ್ಲಿ ಅವರು ನಿಮಗೆ ಕೂರ್ಲಿಕ್ಕೆ ಹೇಳೋದು ಅಬ್ಸರ್ವೇಷನ್ಗೋಸ್ಕರ. ಆದರೆ ಕೂಡ ಇಮಿಡಿಯೇಟಾಗಿ ನಿಮಗೆ ಮಾತ್ರೆ ಕೊಟ್ಟು ಸರಿಪಡಿಸ್ಬೋದು. ಸೊ ಆ ಅಲರ್ಜಿಗೋಸ್ಕರ ನೀವು ಭಯಬಿದ್ದು ವ್ಯಾಕ್ಸಿನ್ ತಗೋಬಾರ್ದು ಅಂತಿಲ್ಲ. ಅದೊಂದು ತಪ್ಪು ಕಲ್ಪನೆ. ಸೊ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಳೋದೇ ಒಳ್ಳೆಯದು. ಓಕೆ ಡಾಕ್ಟರ್ ಪ್ರಿಯದರ್ಶಿನಿ ಅವರು, ಈಗ ಗರ್ಭಿಣಿಯರ ಬಗ್ಗೆ ಪದ್ಮಿನಿ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಟ್ರಯಲ್ ಆಗಿಲ್ಲ ಅನ್ನೋ ಕಾರಣಕ್ಕೆ, ಹಾಗೆ ಸರ್ಕಾರದಿಂದ ಕ್ಲಿಯರ್ ಕಟ್ ಆದ ನಿರ್ದೇಶನ ಇಲ್ಲ. ಯಾಕೆ ಪ್ರೆಗ್ನೆಂಟ್ ವುಮೆನ್ ಬಗ್ಗೆ ಒಂದಷ್ಟು ಅಂದರೆ ವ್ಯಾಕ್ಸಿನ್ ಹಾಕ್ಬಿಟ್ರೆ ಇನ್ನೇನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ, ಅಥವಾ ಏನು ಇನ್ ಕೇಸ್ ವ್ಯಾಕ್ಸಿನ್ ಪಡ್ಕೊಂಡ್ಬಿಟ್ರೆ, ಈಗ ಕೆಲವರಿಗೆ ಗೊತ್ತಿರಲ್ಲ, ವ್ಯಾಕ್ಸಿನ್ ತೊಗೊಂಡು ಬಂದಿರ್ತಾರೆ, ಆಗಿ 1-2 ತಿಂಗಳಾದಮೇಲೆ ಗೊತ್ತಾಗುತ್ತೆ ಕನ್ಸೀವು, ಇವಾಗ ನನಗೆ 2nd ಮಂತು ಅಥವಾ 3rd ಮಂತು ಅಂತ ಗೊತ್ತಾಗುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳು ಇದೆಯಾ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಅಂತ ಹೇಳಿ? ಸಾಧ್ಯತೆಗಳು ತೀರಾ ಕಡಿಮೆ, ರಿಮೋಟ್ ಚಾನ್ಸಸ್ ಅಂತ ನಾವು ಹೇಳ್ತೀವಿ. ಬಟ್ ಯಾಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ ಅಂತ ಹೇಳಿದರೆ, ಪ್ರೆಗ್ನೆನ್ಸಿ ಆ್ಯಸ್ ಸಚ್ ಇಸ್ ಇಮ್ಯುನೋಜೆನಿಕ್ ಕಂಡೀಷನ್. ರಕ್ತನಾಳಗಳಲ್ಲಿ ಕ್ಲಾಟ್ ಆಗೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಪ್ರೆಗ್ನೆಂಟ್ ವುಮೆನಲ್ಲಿ, ಗರ್ಭಿಣಿಯರಲ್ಲಿ. ಸೊ ಸಮ್ ಆಫ್ ದ ವ್ಯಾಕ್ಸಿನ್ಸ್, ಮೋಸ್ಟ್ ವ್ಯಾಕ್ಸಿನ್ಸ್ ಐ ವುಡ್ ಸೇ ಥ್ರಾಂಬೋಜೆನಿಕ್ ಕಂಡೀಷನ್ಸ್ ಇರುತ್ತೆ ಅದರಲ್ಲಿ. ಸೊ ಆದ್ದರಿಂದ ಸರ್ಕಾರದವ್ರು ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ. ಬಟ್ ಹೊರ ದೇಶಗಳಲ್ಲಿ, ವಿದೇಶದ ಸಂಘಗಳು ಎಲ್ಲ ದ ರಿಸ್ಕ್ ಆಫ್ ದ ಡಿಸೀಸ್, ಈ ರೋಗದಿಂದ ಆಗುವಂಥ ಅಪಾಯಗಳೇ ಹೆಚ್ಚು. ಆದ್ದರಿಂದ ಬದುಕಿಗಾಗಿ ರಕ್ಷಣೆ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ವ್ಯಾಕ್ಸಿನೇಷನ್ ತೊಗೊಳ್ಬೋದಂತಲೇ ಮುಂದೆ ಬಂದಿರೋದು. ಅದು ಒಂದು ಕ್ರೈಟೀರಿಯಾ ಮುಂದಿದೆ. ಬೇಗ ಸರ್ಕಾರದವರು ಅದಕ್ಕೆ ಶುಭ ಸೂಚನೆ ಕೊಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ತಗೋಬೇಡ ಅಂತ ಹೇಳಿದ್ದಾರೆ, ಆದ್ದರಿಂದ ನಾವು ತಗೊಳ್ಳಿ ಅಂತ ಹೇಳೋಕ್ಕಾಗುವುದಿಲ್ಲ. ಈಗ ಆ್ಯಸ್ ಆಫ್ ನಾವು ವಿ ಕ್ಯಾನಾಟ್ ಅಡ್ವೈಸ್. ಶುಭ ಸೂಚನೆ ಬರಲಿ ಅನ್ನೋದೇ ಸೊ ನಾವು ಆಲ್ರೆಡಿ ಆ್ಯಸ್ ನಮ್ಮದು ಗೈನಕಾಲಜಿಕಲ್ ಅಸೋಸಿಯೇಷನ್ ಅಂತ ಫಾಕ್ಸಿ ಅಂತ ಇರ್ತದೆ, ವಿ ಆಲ್ರೆಡಿ ಸಜೆಸ್ಟೆಡ್ ಟು ದ ಗೌರ್ಮೆಂಟ್ ಟು ಅಲೌ. ಸೊ ನೀವು ಅಲೋ ಮಾಡಿ, ಗರ್ಭಿಣಿಯರಿಗೆ ಮತ್ತು ಹಾಲು ಉಣಿಸುವ ತಾಯಂದಿರಿಗೆ ನೀವು ಒಂದು ವ್ಯಾಕ್ಸಿನ್ ತೊಗೊಳ್ಳಿಕ್ಕೆ ಅಲೋ ಮಾಡಿ. ಯಾಕಂದರೆ ಅದರಲ್ಲಿ ನಮ್ಮ ಇಂಡಿಯನ್ ವ್ಯಾಕ್ಸಿನಲ್ಲಿ ಇನ್ನೂ ಟ್ರಯಲ್ಸ್ ಆಗಿಲ್ಲ ಗರ್ಭಿಣಿಯರಲ್ಲಿ. ಆದರೆ ನೀವು ಈಗ ಮೌಸ್ ಮಾಡೆಲ್ಸ್ ಆಗಲಿ ಅಥವಾ ಸಣ್ಣ ಪ್ರಾಣಿಗಳ ಮೇಲೆ ಏನೇನು ಟೆಸ್ಟ್ ಮಾಡಿರ್ತಾರೆ, ಎಲ್ಲದರಲ್ಲಿ ಕೂಡ ಸೇಫಾಗಿ ಬಂದಿದೆ ಅದು. ಸೊ ಪ್ರೆಸ್ಯೂಮಬ್ಲಿ ಸೇಫ್ ಟು ವ್ಯಾಕ್ಸಿನ್. ಸೊ ಆದ ಕಾರಣ ನಾವು ಆಲ್ರೆಡಿ ವಿನಂತಿ ಮಾಡ್ಕೊಂಡಿದ್ದೀವಿ. ಇದರಿಂದ ಲಾಭ ಜಾಸ್ತಿ ಇದೆ ಹಾನಿಗಿನ. ಅದಕ್ಕೋಸ್ಕರ ನಾವು ಪರ್ಮಿಷನ್ ಕೊಡಿ ವ್ಯಾಕ್ಸಿನ್ಗೋಸ್ಕರ ಗರ್ಭಿಣಿಯರಿಗೆ ಮತ್ತು ಹಾಲುಣಿಸೋ ತಾಯಂದಿರಿಗೆ ಅಂತ ಇನ್ನು ಅಪೀಲ್ ಮಾಡಿದ್ದೀವಿ. ಆದರೆ ಇನ್ನೂ ಪರ್ಮಿಷನ್ ಬಂದಿಲ್ಲ. ಅದೊಂದು ನಾನು ಸ್ಕ್ರೀನಿಂಗ್ ಬೇಕಾಗುತ್ತೆ. ಅಮೆರಿಕಾದಲ್ಲಿ ಈಗ 3,000 ಜನ ಗರ್ಭಿಣಿ ಸ್ತ್ರೀಯರಿಗೆ ವ್ಯಾಕ್ಸಿನೇಷನ್ ಕೊಟ್ಟು ಅವರೆಲ್ಲ ಡೆಲಿವರಿ ಎಲ್ಲ ಆಗಿದೆ. ಅಲ್ಲಿ ಎಲ್ಲ ಸ್ಟಡಿ ಮಾಡಿದ್ದಾರೆ, ಅವರೆಲ್ಲ ಸೇಫು ತೊಗೋಬೋದು ಅಂತ ಹೇಳಿಬಿಟ್ಟು ಅಲ್ಲಿ ಅಧ್ಯಯನಗಳ ಮೂಲಕ ಅಲ್ಲೆಲ್ಲ ಪರ್ಮಿಷನ್ ಬಂದಿದೆ. ಅಂದರೆ ಅವ್ರಿಗೇನು ಮಗುವಿನ ಮೇಲೆ ಏನಾದರೂ ನ್ಯೂನತೆ ಆಗುವಂಥದ್ದಾಗಲಿ, ಅಥವಾ ತಾಯಿಗೆ ಸೀರಿಯಸ್ ಪ್ರಾಬ್ಲಮ್ಸ್ ಆಗೋದಾಗಲಿ, ಅಥವಾ ಹಾಲು ಕುಡಿಸ್ತಿರೋ ಅಂಥ ತಾಯಂದ್ರು ತೊಗೊಂಡ್ರೆ ತೊಂದರೆ ಆಗೋದಾಗಲಿ, ಇದೆಲ್ಲ ಏನೂ ಕಂಡು ಬಂದಿಲ್ಲ. ಅವ್ರಿಗೆ ಇನ್ನೂ ಅವ್ರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ, ಆ್ಯಂಟಿಬಾಡೀಸ್ ಎಲ್ಲ ಬಂದಿರೋದು ಮಗುವಿಗೆ ಕೂಡ ಪ್ರೊಟೆಕ್ಷನ್ ಕೊಡುತ್ತೆ ಅನ್ನೋದನ್ನು ಅದೆಲ್ಲ ಸ್ಟಡೀಸ್ ಬಂದಿದೆ. ಸೊ ಆದ್ದರಿಂದ ಎಲ್ಲ ನಮ್ಮ ಈ ಗೈನಕಾಲಜಿ ಸ್ತ್ರೀರೋಗ ತಜ್ಞರು ಅವ್ರಿಗೆಲ್ರಿಗೂ ಕೂಡ ಅವ್ರಿಗೆ ಮನವರಿಕೆ ಆಗಿದೆ, ಇದರಿಂದ ಉಪಯೋಗ ಜಾಸ್ತಿ ಇದೆ, ಕೊಟ್ಟರು ತೊಂದರೆ ಇಲ್ಲ ಅಂತ. ಆದರೆ ನಮಗೆ ಸರಿಯಾಗಿ ನೀವು ಹೇಳ್ದಂಗೆ ಗೌರ್ಮೆಂಟಿಂದ ಒಂದು ನಿರ್ದೇಶನ ಬರಬೇಕು. ಅದು ಒಂದು ಬಿಟ್ಟರೆ ಎಲ್ಲ ಕಡೆ ಸ್ಟಡೀಸ್ನಲ್ಲಿ ಮತ್ತು ಎಲ್ಲ ಗೈನಕಾಲಜಿಸ್ಟು ಅವ್ರದ್ದೆಲ್ಲ ಅಭಿಪ್ರಾಯ ಏನಂದರೆ ಗರ್ಭಿಣಿ ಸ್ತ್ರೀಯರು ಕೂಡ ತೊಗೊಳ್ಬೋದು ಹಾಲು. ಏನಂದರೆ ಮೊದಲು 3 ತಿಂಗಳು ಯಾವುದೇ ಒಂದು ಇದನ್ನು ನಮಗೆ ಇನ್ನೂ ಗೊತ್ತಿಲ್ಲ, ಮಗುವಿನ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ, ಅದರಿಂದ ಬೇಡ. ಆದರೂ ಅಕಸ್ಮಾತಾಗಿ ಗೊತ್ತಿಲ್ಲದೆ ಅವರು ವ್ಯಾಕ್ಸಿನ್ ತೊಗೊಂಡಿದ್ರೆ ಮೊದಲ 3 ತಿಂಗಳಲ್ಲಿ, ಅದು ಕೂಡ ಏನು ಪರವಾಗಿಲ್ಲ, ನ್ಯೂನತೆ ಆಗಲ್ಲ, ಅದೇನು ಗರ್ಭಪಾತ ಮಾಡಬೇಕು ಅನ್ನೋದು ಏನು ತೊಂದರೆ ಇಲ್ಲ ಅಂತ ಅದನ್ನು ಕೂಡ ತಿಳಿಸ್ಕೊಡ್ಲಾಗಿದೆ. ಇನ್ನು ಈ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಅಥವಾ ಈ ಫಾರ್ವರ್ಡ್ ಮೆಸೇಜ್ಗಳಲ್ಲಿ ಬಂದ ಒಂದು ಸಂದೇಶ ತಮ್ಮಲ್ಲೂ ಅನೇಕರಿಗೆ ತಲುಪಿರಬಹುದು. ಈ ಒಂದು ವ್ಯಾಕ್ಸಿನನ್ನು ಪಡೆದುಕೊಂಡ ನಂತರದಲ್ಲಿ ಕೆಲವರಲ್ಲಿ ಸ್ಪರ್ಮ್ ಕೌಂಟ್ ಅಥವಾ ಲೈಂಗಿಕ ಶಕ್ತಿ ಕಡಿಮೆ ಆಯಿತು ಅನ್ನೋ ಒಂದು ಮೆಸೇಜ್ ಇತ್ತೀಚೆಗೆ ಸಾಕಷ್ಟು ಹರಿದಾಡ್ತಾ ಇದೆ. ಈ ಬಗ್ಗೆ ಹಾಗೆ ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ
ಗರ್ಭಾವಸ್ಥೆಯಲ್ಲಿರುವ ಸ್ತ್ರೀ ಏನೇ ಆಹಾರ ತಗೊಂಡ್ರು ಅದು ಮಗುಗೆ ಹೋಗುತ್ತೆ ಅನ್ನೋದು ಒಂದು ಕಲ್ಪನೆ ನಮ್ಮಲ್ಲಿದೆ. ಹಾಲು ಉಣಿಸುವ ತಾಯಿಯ ಹಾಲಿನ ಮುಖಾಂತರ ಆಕೆಯ ದೇಹದಲ್ಲಿರುವ ಪೌಷ್ಟಿಕಾಂಶಗಳು ಮಗುಗೆ ಹೋಗುತ್ತೆ ಅನ್ನೋದೊಂದಿದೆ. ಈ ಲಾಜಿಕ್ಕು ವ್ಯಾಕ್ಸಿನ್ ಕೂಡ ಅಪ್ಲೈ ಆಗುತ್ತಾ? ಇದ್ರ ಬಗ್ಗೆ ಕೂಡ ವೈದ್ಯರಿಂದ ತಿಳ್ಕೊಳ್ಳೋಣ. ಇನ್ನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು, ಈಗ ಡಾಕ್ಟರ್ ಮಹೇಶ್ ಹೇಳ್ತಾ ಇದ್ರು, ಈಗ ಅಮೆರಿಕದಲ್ಲಿ ಹಾಕಿ ತಾವು ಕೂಡ ಹೇಳ್ತಿದ್ರಿ ಅಮೆರಿಕದಲ್ಲೆಲ್ಲ ಟೆಸ್ಟ್ ಆಗಿದೆ, ಡೈರೆಕ್ಟ್ ಪ್ರೆಗ್ನೆಂಟ್ ವುಮನ್ಗೆ ಇಂಜೆಕ್ಟ್ ಮಾಡಿದ್ದಾರೆ, ಏನೂ ಇಲ್ಲ ಅಂತೇಳಿ. ಬಟ್ ನಮ್ಮ ಜನಕ್ಕೆ ಏನು ಅನ್ಸುತ್ತೆ, ಅಮೆರಿಕದಲ್ಲಿ ಇರೋದು ಬೇರೆ ವ್ಯಾಕ್ಸಿನು, ನಮ್ಮಲ್ಲಿರೋದು ಬೇರೆ ವ್ಯಾಕ್ಸಿನು, ಸೊ ನಮ್ಮ ವ್ಯಾಕ್ಸಿನ್ ಸೇಫಾ ಅಂತ ಹೇಳಿ ಅನ್ಸುತ್ತೆ. ಈಗ ನಮಗೆ ಬಹಳ ಕಡಿಮೆ ಅವಧಿ ನಮ್ಗೆ ಸಿಕ್ಕಿರೋದು. ಒಂದು ವರ್ಷದಲ್ಲಿ ನಾವು ಅದಕ್ಕೆ ಅಧ್ಯಯನ ಮಾಡೋಕ್ಕೆ ಸಾಧ್ಯ ಇದ್ರೂ ಅದ್ರ ಮೇಲೆ ನಾವು ನಮ್ಮ ನಿರ್ಧಾರನ ತಗೊಳ್ಬೇಕಾಗತ್ತೆ. ಸೊ ನಮ್ಮಲ್ಲಿರುವಂಥವು ಆ್ಯಕ್ಚುಲಿ ಅದು ಕಿಲ್ಡ್ ವೈರಸ್ಸೇನೆ. ಕೋವ್ಯಾಕ್ಸಿನ್ ಇದು ಮಾಡಿದರೆ ಅದು ಕಿಲ್ಡ್ ವೈರಸ್. ಅದು ಪೂರ್ತಿ ವೈರಸ್ ಎಲ್ಲ ಸತ್ತು ಹೋಗಿರುತ್ತೆ. ಅದು ತಿರ್ಗಾ ಕಾಯಿಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಆ್ಯಂಟಿಬಾಡಿ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಇದರೊಳಗೂ ಕೂಡ ಒಂದು ಸೇಫ್ಟಿ, ಪ್ರೆಗ್ನೆನ್ಸಿ ಇದಕ್ಕೆ ಏನೇ ಅದು ಯಾವುದೇ ತಾಯಿಗೂ ಅಥವಾ ಯಾರಿಗೂ ಕೂಡ ಮಗುವಿನ ಬಗ್ಗೆ, ತಾಯಿ ಬಗ್ಗೆ ಯಾವುದೇ ಥರವಾದ ರಿಸ್ಕ್ ತೊಗೊಳೋದಕ್ಕೆ ಇಷ್ಟ ಇರೋದಿಲ್ಲ. ಯಾಕಂದರೆ ಮಗು ಮೇಲೆ ಏನಾಗುತ್ತೋ ಏನೋ ಈ ಭಯ ಇದ್ದೇ ಇರುತ್ತೆ. ಆದರೆ ಇದೆಲ್ಲ ಅಧ್ಯಯನಗಳು ಬಂದಿರೋದ್ರಿಂದ, ಅದೆಲ್ಲ ಇರೋದ್ರಿಂದ ಈ ರೋಗದಿಂದ ಆಗುವಂಥ ನಷ್ಟ ಜಾಸ್ತಿ. ಈಗ ನೀವು ವ್ಯಾಕ್ಸಿನ್ ತೊಗೊಳೋದ್ರಿಂದ ಆಗೋದು ಒಂದು ಸಣ್ಣ ಪುಟ್ಟ ಒಂದು ಜ್ವರ ಇದು ಬರ್ಬೋದು, ಒಂದು ದಿವಸ ನಿಮ್ಗೆ ಹೆಚ್ಚು ಕಡಿಮೆ ಆಗ್ಬೋದು. ಸೀರಿಯಸ್ ಕಾಂಪ್ಲಿಕೇಶನ್ಸು ಬಹಳ ಕಡಿಮೆ ನೋಡಿರೋದು. ಕೆಲವರಲ್ಲಿ ಎಲ್ಲೋ ಒಂದು ಕ್ಲಾಟ್ ಆಗಿರೋದು ಕೂಡ, ಅದು ಕೂಡ ಬೇರೆ ಕಾರಣನೂ ಅವರಲ್ಲಿ ಇದ್ದಿರ್ಬೋದು. ಮತ್ತು ಈ ಅನಫೆಲೆಕ್ಟಿಕ್ ರಿಯಾಕ್ಷನ್ ಅಂತ ಮಹೇಶ್ ಅವ್ರು ಹೇಳ್ತಿದ್ರಲ್ಲ, ಹಾಗೆ ಸೀರಿಯಸ್ ಅಲರ್ಜಿ ಆ ಕಾರಣದಿಂದನೇ. ಈಗ ಪೆನಿಸಿಲಿನ್ ತೊಗೊಂಡ್ರೆ ಎಷ್ಟೋ ಜನಕ್ಕೆ ಅನಫೆಲೆಕ್ಸಿಸ್ ಆಗಿಬಿಟ್ಟು ಅವ್ರು ಸತ್ತೋಗ್ತಾರೆ ಅಂತ. ಆದರೆ ಅದರಿಂದ ಆಗೋ 1000ರಲ್ಲಿ ಒಬ್ರಿಗಾಗ್ಬೋದು, ಇಬ್ರಿಗಾಗ್ಬೋದು. ಅದಕ್ಕೆ ಉಳಿದವ್ರಿಗೆಲ್ಲ ಕೂಡ ನಾವು ಕೊಡೋದನ್ನ ನಿಲ್ಸೋಕ್ಕಾಗೋದಿಲ್ಲ. ಅದು ಯಾರ್ದೋ ಒಬ್ಬರ ದೇಹ ಸ್ಥಿತಿ ಆಗಿರುತ್ತೆ. ಅದಕ್ಕೋಸ್ಕರನೇ ಒಂದು ಅರ್ಧ ಗಂಟೆ ಅವ್ರನ್ನ ಏನಾದರೂ ತೊಂದರೆ ಆಯಿತಾ ಏನು ಅಂತ ನೋಡಿಬಿಟ್ಟೇ ಮನೆಗೆ ಕಳಿಸೋದು ವ್ಯಾಕ್ಸಿನೇಷನ್ ಆದಮೇಲೆ. ಬಹಳಷ್ಟು ಜನಕ್ಕೆ ವ್ಯಾಕ್ಸಿನ್, ಇಷ್ಟೊಂದು ಜನಕ್ಕೆ ಇವಾಗ ವ್ಯಾಕ್ಸಿನೇಷನ್ ಕೊಟ್ಟಿದೆ. ಅದರೊಳಗೆ ತುಂಬ ತೀವ್ರತರವಾದ ತೊಂದರೆ ಅಂತ ಇರೋದನ್ನು ಹೆಚ್ಚಿಗೆ ಇನ್ಸಿಡೆನ್ಸ್ ಇಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಧೈರ್ಯ ಬರಬೇಕು ನಮ್ಮ ತಾಯಂದಿಗೆ. ಯಾಕಂದರೆ ಯಾರೂ ಇದ್ರ ಬಗ್ಗೆ ರಿಸ್ಕ್ ತೊಗೊಳಕ್ಕಾಗಲ್ಲ. ನಮಗೆ ಇದಕ್ಕೆ ಗರ್ಭಿಣಿ ಸ್ತ್ರೀಯರಿಗೆ ಕೊಟ್ಟರೆ ತೊಂದರೆ ಆಗಲ್ವಾ, ಮತ್ತು ಹಾಲು ಕುಡಿಸ್ತಿರೋ ತಾಯಂದ್ರಿಗೆ ಕೊಟ್ಟರೆ ತೊಂದರೆ ಆಗಲ್ವಾ ಅಂತ. ಇದು ಪೂರ್ತಿ ಮನವರಿಕೆ ಆದಮೇಲೆ ಬಹುಶಃ ಸರಿಯಾದೊಂದು ನಿರ್ಧಾರ ತೊಗೊಳೋದಕ್ಕಾಗತ್ತೆ. ಬಟ್ ಈಗಿರೋ ಸದ್ಯದ ಪರಿಸ್ಥಿತಿನಲ್ಲಿರೋ ಅಧ್ಯಯನಗಳ ಮೂಲಕ ಮತ್ತು ಎಲ್ಲ ಒಂದು ಸ್ತ್ರೀರೋಗ ತಜ್ಞರು ಅವರ ಅಭಿಪ್ರಾಯದ ಪ್ರಕಾರ ಈ ವ್ಯಾಕ್ಸಿನ್ ತೊಗೊಂಡ್ರೆ ಏನಾಗಲ್ಲ ಅನ್ನೋದು. ಓಕೆ. ಇನ್ನು ಡಾಕ್ಟರ್ ಮಹೇಶ್, ಒಂದು ಫಾರ್ವರ್ಡೆಡ್ ಮೆಸೇಜ್ ಸ್ವಲ್ಪ ದಿನಗಳ ಹಿಂದೆ ಎಲ್ಲರಲ್ಲೂ ಹರಿದಾಡ್ತಿತ್ತು. ನಾನು ಬ್ರೇಕ್ ಲೀಡ್ ಕೊಡೋಕೆ ಮುಂಚೆ ಅದೇ ಹೇಳಿದೆ, ಸ್ಪಾಮ್ ಕೌಂಟ್ ಕಮ್ಮಿ ಆಗಿಬಿಡುತ್ತೆ, ಲೈಂಗಿಕ ನಿರಾಸಕ್ತಿ ಬಂದ್ಬಿಡುತ್ತೆ, ಈ ರೀತಿಯ ಸಂದೇಶಗಳು ಹರಿದಾಡ್ತಾ ಇತ್ತು. ಸೊ ಇದ್ರ ಬಗ್ಗೆ ವ್ಯಾಕ್ಸಿನಿಂದ ಆ ರೀತಿಯ ಪರಿಣಾಮಗಳು ಕೂಡ ಆಗೋ ಸಾಧ್ಯತೆ ಇದೆಯಾ ಅಂತ ಹೇಳಿ? ಇದು ಒಂದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಯಾಕಂದರೆ ಇದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಎಷ್ಟೊಂದು ರ್ಯೂಮರ್ಸ್ ಬರ್ತಾಯಿದೆ ಅಂದರೆ ಸುಪ್ರೀಂ ಕೋರ್ಟೇ ಬಂದುಬಿಟ್ಟು ಹೇಳಬೇಕಾಯಿತು, ಯಾರಾದರೂ ವಿದೌಟ್ ಸಬ್ಸ್ಟ್ಯಾನ್ಷಿಯೇಟೆಡ್ ನೀವು ರ್ಯೂಮರ್ ಕ್ರಿಯೇಟ್ ಮಾಡಿದರೆ ನಿಮ್ಮ ಮೇಲೆ ಮೊಕದ್ದಮೆ ದಾಖಲಾಗುತ್ತೆ ಅಂತ. ಅಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಬೇಕು ಅಂದರೆ ಯಾವ ಲೆವೆಲ್ಲಿಗೆ ತಪ್ಪು ಮಾಹಿತಿಗಳು ಹೋಗ್ತಾ ಇರ್ಬೋದು ಅಂತ ನೀವೊಂದು ಅಂದಾಜು ಇಟ್ಕೋಬೋದು. ಸುಮಾರು ತಪ್ಪು ಮಾಹಿತಿ ಇದೆ. ವೀರ್ಯಾಣು ಮೇಲೆ ಸಮಸ್ಯೆ ಆಗುತ್ತೆ, ಲೈಂಗಿಕ ಆಸಕ್ತಿ ಮೇಲೆ ಸಮಸ್ಯೆ ಆಗುತ್ತೆ, ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಸಮಸ್ಯೆ ಆಗ್ತದೆ. ಸುಮಾರು ಇದು ಬಿಟ್ಟು ಇನ್ನೂ ಎಷ್ಟೊಂದು ಏನೇನೋ ಹೇಳ್ತಾ ಕೂತ ದೊಡ್ಡ ಪಟ್ಟಿ ಆಗ್ತದೆ. ಯಾವುದನ್ನು ನಂಬೋ ಅವಶ್ಯಕತೆ ಇಲ್ಲ. ಯಾವುದೇ ಈ ಥರ ಸೈಡ್ ಎಫೆಕ್ಟ್ಸ್ಗಳು ಕಂಡು ಬಂದಿಲ್ಲ. ಸೊ ಇದರಿಂದ ಭಯಭೀತರಾಗಿ ಇದನ್ನು ಕೆಲವೊಬ್ಬರು ಸುಮ್ಮನೆ ರ್ಯೂಮರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ತಾವು ಭಯಗೊಳ್ದೇ, ಯಾವುದೇ ಇಂಥ ಒಂದು ರ್ಯೂಮರ್ಗೆ ಕಿವಿ ಕೊಡ್ದೇ ವ್ಯಾಕ್ಸಿನ್ ಹಾಕಿಸ್ಕೊಂಡು ತಮ್ಮ ಆರೋಗ್ಯವನ್ನು ಒಂದು ಸುಭದ್ರ ಮಾಡಿಕೊಳ್ಳೋದು ಒಂದು ಒಳ್ಳೆಯ ಸಲಹೆ. ಇನ್ನು ಹಾಲು ಉಣಿಸೋ ತಾಯಿ, ನಾನು ಆಗಲೇ ಹೇಳ್ತಾ ಇದ್ದಾಗೆ ಹಾಲಿನ ಮುಖಾಂತರ ಮಗುವಿನ ದೇಹಕ್ಕೆ ಪೌಷ್ಟಿಕಾಂಶಗಳು ಸಪ್ಲೈ ಆಗುತ್ತೆ ಅನ್ನೋದು. ಇಫ್ ಎಟ್ ಆಲ್ ಆ ಒಂದು ಸ್ತ್ರೀ ವ್ಯಾಕ್ಸಿನನ್ನು ಪಡೆದುಕೊಂಡು ಆ ಮೂಲಕ ಆಂಟಿಬಾಡೀಸ್ ಮಗುಗೆ ಹೋದರೆ ಒಳ್ಳೆಯದೇ ಅಲ್ವಾ? ಈ ಲಾಜಿಕ್ ನಾವು ಅಪ್ಲೈ ಮಾಡಬಹುದಾ ಅಂತ? ಆ ಲಾಜಿಕ್ಗೆ ಅಪ್ಲೈ ಮಾಡಬೇಕಾಗಿರೋದು, ಮಾಡಬಹುದಾ ಅಲ್ಲ. ಅದೇ ಮಗು ತಾಯಿ ಇದೊಂಥರ ಟ್ವಿನ್ ಪ್ರೊಟೆಕ್ಷನ್, ಎರಡು ಉಪಯೋಗ ಆದಂಗೆ. ಮಗು ತಾಯಿ ಇಬ್ಬರು ರಕ್ಷಣೆಗೊಳಗಾಗ್ತಾರೆ. ಅದೇ ಲಾಜಿಕ್ ಉಪಯೋಗಿಸ್ಕೊಂಡು ಈಗ ವ್ಯಾಕ್ಸಿನ್ ತೊಗೊಳ್ಳೋಕ್ಕೆ ಧೈರ್ಯ ಮಾಡಿ ಜನ ಮುಂದೆ ಬರಬೇಕಾಗಿದೆ. ನಾನು ವ್ಯಾಕ್ಸಿನ್ ತೊಗೊಳ್ದಲೇ ರೋಗನ ಎದುರಿಸ್ತೀನಿ ಅನ್ನೋ ಧೈರ್ಯಕ್ಕಿಂತ ವ್ಯಾಕ್ಸಿನ್ ತೊಗೊಳೋದಕ್ಕೆ ಧೈರ್ಯ ತೋರಿಸೋದು ತುಂಬ ಅವಶ್ಯಕವಾಗಿದೆ ಈಗಿನ ಪರಿಸ್ಥಿತಿ. ತಾಯಿಯಲ್ಲಿ ರೋಗ ನಿರೋಧಕ ಏನು ಬರ್ತವೆ ಆ್ಯಂಟಿಬಾಡಿ ಅಂತ ಹೇಳ್ತೀವಿ, ಅದು ಹೊಕ್ಕಳ ಬಳ್ಳಿ ಮೂಲಕ ಮಗುವಿನಲ್ಲಿ ಕೂಡ ಹೋಗ್ತದೆ. ಸೊ ಅಲ್ಲಿ ಕೂಡ ಒಂದು ಆಲ್ರೆಡಿ ಪ್ರತಿರೋಧಕ ಶಕ್ತಿ ಅಗೇನ್ಸ್ಟ್ ಕೊರೋನಾ ವೈರಸ್ ಬಂದ್ಬಿಡುತ್ತೆ ಮಗುಗೆ. ಹಾಲು ಕುಡಿಸುವಾಗ ಹಾಲಿನ ಮೂಲಕ ಹೋಗ್ತದೆ. ಸೊ ಇದು ಒಂಥರ ಅಡ್ವಾಂಟೇಜ್ ಆ್ಯಕ್ಚುಲಿ. ಆದ್ದರಿಂದ ಸರ್ಕಾರ ಒಂದು ಪರ್ಮಿಷನ್ ಕೊಟ್ಟರೆ ಇಟ್ ವಿಲ್ ಬಿ ಮೋರ್ ಅಡ್ವಾಂಟೇಜ್. ಜಾಸ್ತಿ ಲಾಭನೇ ಜಾಸ್ತಿ ಗರ್ಭಿಣಿಯರಲ್ಲಿ ಮತ್ತು ಹಾಲುಣಿಸುವ ತಾಯಂದಿರಲ್ಲಿ. ಮಗುವಿಗೂ ಕೂಡ ಒಂಥರ ಪ್ರೊಟೆಕ್ಷನ್ ಆಗ್ತದೆ.
ಓಕೆ. ಇನ್ನು ಡಾಕ್ಟರ್ ಪದ್ಮಿನಿ, ಒಂದು ಆತಂಕ ಅಂದರೆ ಕೆಲವರಿಗೆ ವ್ಯಾಕ್ಸಿನ್ ತಗೊಂಡಾಗ ರಿಯಾಕ್ಷನ್ ಆಗುತ್ತೆ, ಇನ್ನು ಕೆಲವರಿಗೆ ಜ್ವರ ಬರುತ್ತೆ. ಈಗ ನಾನು ಈ ರೀತಿಯ ಅವಸ್ಥೆಯಲ್ಲಿ ಅಂದರೆ ಇನ್ ಕೇಸ್ ಪ್ರೆಗ್ನೆಂಟು ಅಥವಾ ಹಾಲುಣಿಸ್ತಾ ಇದ್ದೀನಿ ಮಗುಗೆ, ಇದು ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಆಗಿಬಿಟ್ರೆ ಏನಪ್ಪ ಅನ್ನೋ ಆತಂಕ ಕೂಡ ಕೆಲವರಲ್ಲಿರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ಇಲ್ಲ, ಇದು ವ್ಯಾಕ್ಸಿನ್ದು ತುಂಬ ತೀವ್ರತರವಾದ ಸೈಡ್ ಎಫೆಕ್ಟ್ಸು ತುಂಬ ಅಪರೂಪ. ಒಂದು ಸ್ವಲ್ಪ ಏನು ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಸ್ವಲ್ಪ ನೋವು ಆಗಿರ್ಬೋದು, ಸ್ವಲ್ಪ ಜ್ವರ ಬರೋ ಥರ ಆಗಿರ್ಬೋದು, ತಲೆನೋವು, ಅಥವಾ ಒಂದು ದಿವಸ ಏನೋ ಒಂದು ಇರ್ಸ್ ಮುರ್ಸು ಅಂತ ಹೇಳ್ತಾರಲ್ಲ, ಹಾಗೆ ಆ ಥರ ಆಗಿ ಒಂದೆರಡು ದಿವಸದೊಳಗೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ತುಂಬ ಜಾಸ್ತಿ ಜ್ವರ ಆ ಥರ ಎಲ್ಲ ಇದ್ದರೆ ಒಂದು ಪ್ಯಾರಾಸೆಟಮಾಲ್ ಮಾತ್ರೆ ಅದನ್ನು ತೊಗೊಂಡ್ರೆ ಕಡಿಮೆ ಆಗುತ್ತೆ. ಈಗ ಬೇರೆ ಎಷ್ಟೋ ವ್ಯಾಕ್ಸಿನುಗಳನ್ನು ಕೊಡ್ತೀವಿ, ಎಷ್ಟೊಂದು ವ್ಯಾಕ್ಸಿನು ಯಾವುದೇ ಒಂದು ತೊಗೊಂಡಾಗಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆಗ್ಬೋದು. ಅದೆಲ್ಲ ಹಂತಗಳನ್ನ ದಾಟಿ ಬಿಟ್ಟು ಬಂದುಬಿಟ್ಟೆ ಇವಾಗ ಇಷ್ಟೊಂದು ವ್ಯಾಕ್ಸಿನ್ ಇರೋದು. ಗರ್ಭಿಣಿ ಸ್ತ್ರೀಯರಿಗೆ ಬೇರೆ ನಾವು ವ್ಯಾಕ್ಸಿನುಗಳನ್ನ ಕೊಡ್ತೀವಿ. ಯಾಕಂದರೆ ಕೆಲವರಲ್ಲಿ ಯಾವುದೇ ವ್ಯಾಕ್ಸಿನ್ ಆದರೂ ಕೂಡ ಕೆಲವರಲ್ಲಿ ಎಲ್ಲೋ ಇಲ್ಲೊಬ್ರಿಗೆ ಅಲರ್ಜಿ ಥರ ಅಥವಾ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಥರ ಆ ಥರ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಂತ ನಾವು ಒಟ್ಟು ಜನರನ್ನ ನಾವು ನೋಡಿದಾಗ ಅವರಲ್ಲಿ ರಕ್ಷಣೆ ಕೊಡೋದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಈಗ 1000 ಅಥವಾ ಲಕ್ಷದಲ್ಲಿ ಒಬ್ಬರಿಗೆ ಇಬ್ಬರಿಗೆ ಆಗತ್ತೆ ಅಂದರೆ ಇನ್ನು ಎಲ್ಲರಿಗೂ ಪ್ರೊಟೆಕ್ಷನ್ ನಾವು ಕೊಡಬಾರ್ದು, ಇವರೊಬ್ಬರಿಗೆ ಹಿಂಗಾಯ್ತಲ್ಲ ಅಂತ ಆ ಥರ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಆ ಇನ್ಸಿಡೆನ್ಸ್ ಅಂತ ಯಾವುದೇ ಒಂದು ಸಣ್ಣ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಕೆಲವ್ರಿಗೆ ಅದೇ ಒಂದು ದೊಡ್ಡ ಅಲರ್ಜಿ ಆಗ್ಬೋದು ಅಥವಾ ಇದಾಗ್ಬೋದು. ಹಾಗಂತ ಹೇಳಿ ನಾವು ಮೆಡಿಸಿನ್ ಕೊಡೋದನ್ನು ಬಿಡೋಕ್ಕಾಗಲ್ಲ. ಬಟ್ ಅದರ ಉಪಯೋಗ ಏನಿದೆ, ಅದರಿಂದ ಅವ್ರಿಗೆ ಎಷ್ಟರ ಮಟ್ಟಿಗೆ ಲಾಭ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ರೋಗ ನಿರೋಧಕ ಶಕ್ತಿ ನಮಗೇನೆಂದರೆ ಇನ್ನೂ ತುಂಬ ಕಡಿಮೆ ಅವಧಿನಲ್ಲಿ ನಾವಿರೋದ್ರಿಂದ, ಹೆಚ್ಚಿಗೆ ಅಧ್ಯಯನಗಳನ್ನು ಜಾಸ್ತಿ ಮಾಡೋಕ್ಕಾಗದೇ ಇರೋದ್ರಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಒಂದು ಗೊಂದಲಗಳು ಅಥವಾ ಸಂದೇಹಗಳು ಈ ಥರ ಎಲ್ಲ ನಾವು ಮಾಡಬೇಕಾ ಬೇಡವಾ ಈ ಥರದ್ದೆಲ್ಲ ಭಾವನೆಗಳು ಬರೋದಕ್ಕೆ ಸಾಧ್ಯತೆಗಳಿದೆ. ಆದರೆ ಇದುವರೆಗೂ ಬಂದಿರೋ ಅಧ್ಯಯನಗಳ ಪ್ರಕಾರ ಫಾರಿನ್ನುಗಳಲ್ಲಿ ಕೂಡ ಇವಾಗೆಲ್ಲ ತಗೊಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಅಧ್ಯಯನದ ಏನಾದರೂ ನಮಗೆ ವರದಿಗಳು ಬಂದರೆ ಖಂಡಿತವಾಗ್ಲೂ ಕೂಡ ಇಲ್ಲೂ ಕೂಡ ತೊಗೋಬೋದು ಅಂತ ನಂಗೆ ಅನ್ಸುತ್ತೆ. ಇನ್ನು ಡಾಕ್ಟರ್ ಪ್ರಿಯದರ್ಶಿನಿ, ಈಗ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವ್ರು ಕೂಡ ಹೇಳ್ತಾ ಇದ್ರು, ಈ ಮೆನ್ಸ್ಟ್ರುಟಿಂಗ್ ಡೇಸ್ ಅಥವಾ ಈ ಪೀರಿಯಡ್ಸ್ ಡೇಸಲ್ಲಿ ಹೆವಿ ಫ್ಲೋ ಇತ್ತು ಅಥವಾ ಬೇರೆ ಏನೋ ಹೊಟ್ಟೆ ನೋವು, ಬೆನ್ನೋವು ಈ ರೀತಿ ಪರಿಸ್ಥಿತಿ ಇತ್ತು. ಸೆಕೆಂಡ್ ಡೋಸು ಅದೇ ಸಂದರ್ಭದಲ್ಲಿ ಬಂತು, ಹೋಗ್ಲಿಕ್ಕಾಗತ್ತಾ ಇಲ್ವಾ, ಹೋದರೆ ಮತ್ತೇನಾದರೂ ಫ್ಲೋ ಹೆಚ್ಚಾಗೋ ಸಾಧ್ಯತೆ ಇದೆಯಾ, ಈ ರೀತಿಯ ಗೊಂದಲಗಳು ಕೂಡ ಅನೇಕರಲ್ಲಿ ಉದ್ಭವ ಆಗ್ಬೋದು. ಅಥವಾ PCOD ರೀತಿಯ ಸಮಸ್ಯೆ ಇರುವ ಹೆಣ್ಮಕ್ಳು ವ್ಯಾಕ್ಸಿನ್ ಪಡ್ಕೊಂಡ್ರೆ ಮತ್ತಿನ್ನೇನಾದರೂ ಆಗ್ಬಿಡುತ್ತೇನೋ ಅನ್ನೋ ಆತಂಕ ಕೂಡ ಅವರಲ್ಲಿ ಇರುತ್ತೆ. ಈಗ ಇನ್ನೂ ಕೂಡ 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಪ್ರಕ್ರಿಯೆ ಶುರುವಾಗಿಲ್ಲ, ಅಧಿಕೃತವಾಗಿ ಆಗಿದ್ರೂ ಕೂಡ. ಸೊ ಇಂಥ ಗೊಂದಲಗಳಿದ್ದವ್ರಿಗೆ ಏನು ಹೇಳ್ತೀರಿ? ಮುಂದೆ ವ್ಯಾಕ್ಸಿನೇಷನ್ ಪಡ್ಕೊಳ್ಬೇಕು ಅಂತ ಹೋಗೋ ಸಂದರ್ಭದಲ್ಲಿ ಏನೇನೆಲ್ಲ ಯೋಚನೆ ಮಾಡಬೇಕಾಗತ್ತೆ ಅವರ ದೇಹದ ಸ್ಥಿತಿಗತಿಗಳನ್ನು ಗಮನದಲ್ಲಿಟ್ಕೊಂಡು? ವಸ್ತುಸ್ಥಿತಿ ನೋಡಬೇಕಾದ್ರೆ ಈಗ ಋತುಚಕ್ರದ ಸಮಯದಲ್ಲೂ ವ್ಯಾಕ್ಸಿನೇಷನ್ ತಗೊಳ್ಬೋದು. ಅದೇನು ಚುಚ್ಚುಮದಿಂದ ಏನು ಮೇಜರ್ ವ್ಯತ್ಯಾಸಗಳು ಋತುಚಕ್ರದ ವಿಷಯವಾಗಿ ಆಗೋದಿಲ್ಲ, ಅದರಿಂದನೂ ಆಗೋದಿಲ್ಲ, ಅದ್ರ ಪ್ರಭಾವವಾಗಿಯೂ ಆಗಲ್ಲ. ಇನ್ನೊಂದು ಹೇಳಿದರೆ ಹೆವಿ ಫ್ಲೋ ಇರೋರಿಗೆ ಅವ್ರ ಹಿಮೋಗ್ಲೋಬಿನ್ ಎಷ್ಟಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಇರೋರಲ್ಲಿ, ರಕ್ತಹೀನತೆ ಇರೋರಲ್ಲಿ ಸ್ವಲ್ಪ ಇದು ಇಮ್ಯುನಿಟಿ ಅಂತ ಏನು ಹೇಳ್ತೀವಿ, ರೋಗದ ವಿರುದ್ಧ ಹೋರಾಡುವಂಥ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಸ್ ಸಚ್ ಅದು ವ್ಯಾಕ್ಸಿನೇಷನ್ನಿಂದಾಗಿ ಅಲ್ಲ, ಅದು ರಕ್ತಹೀನತೆ ಪ್ರಭಾವದಿಂದಾಗಿ. ಅವ್ರು ಸ್ವಲ್ಪ ಹಿಮೋಗ್ಲೋಬಿನ್ ಬಿಲ್ಡಪ್ ಮಾಡ್ಕೊಂಡು ಇಂಜೆಕ್ಷನ್ ತೊಗೊಂಡು ಮಾತ್ರೆ ತೊಗೊಳ್ಬೋದು. ತುಂಬ ಕಡಿಮೆ ಇದ್ದವರು, ಲೆಸ್ ದೆನ್ 6 ಇದ್ದವರು, ಸೊ ಮೋರ್ ದೆನ್ 6 ಇದ್ದವರು ಡೈರೆಕ್ಟಾಗಿ ತೊಗೊಳ್ಬೋದು ಅಂತಲೇ ನನ್ನ ಕಡೆಯಿಂದ ಹೇಳ್ತೀನಿ. ವೈದ್ಯರ ಕನ್ಸಲ್ಟೇಷನ್ ಏನಾದರೂ ಬೇಕಾಗುತ್ತಾ ವ್ಯಾಕ್ಸಿನೇಷನ್ಗೆ ಹೋಗೋಕೆ ಮುಂಚೆ? ಈ ರೀತಿ ಸಮಸ್ಯೆ ಪ್ರತಿಯೊಬ್ಬರಿಗೂ ಬೇಕಿಲ್ಲ. ಹಿಮೋಗ್ಲೋಬಿನ್ ಲೋ ಇರೋರಲ್ಲಿ, ಇನ್ನೊಂದು PCOD ಅಂತ ನೀವು ಹೇಳಿದ್ರಿ, ಬರೀ PCOD ಇರೋದ್ರಿಂದ ಅವ್ರು ವ್ಯಾಕ್ಸಿನೇಷನ್ನ ಮುಂದೂಡಬೇಕು ಅಂತ ಇಲ್ಲ. ಹೆವಿ ಫ್ಲೋ ಇದ್ರೂ ಮುಂದೂಡಬೇಕಂತಿಲ್ಲ. ರಕ್ತಹೀನತೆ ಮುಖ್ಯವಾಗಿ ಕಂಡು ಬಂದಲ್ಲಿ ಮಾತ್ರ ವೈದ್ಯರನ್ನು ಭೇಟಿ ಮಾಡಿ ರಕ್ತವನ್ನು ಬಿಲ್ಡಪ್ ಮಾಡ್ಕೊಂಡು ಹಿಮೋಗ್ಲೋಬಿನ್ ಲೆವೆಲ್ನ ನಂತರ ತಗೊಳ್ಬೋದು. ಓಕೆ. ವ್ಯಾಕ್ಸಿನ್ ಕೊಡ್ತಾಗಿದ್ದ ಒಂದಷ್ಟು ಸಂದೇಹಗಳು, ಈಗ ಕೊರೋನಾ ಸೋಂಕಿನ ಬಗ್ಗೆನೇ ಮಾತನಾಡೋದಾದರೆ ಎಸ್ಪೆಷಲಿ ಗರ್ಭಿಣಿಯರಿಗೆ ಸೋಂಕು ತಗಲ್ಬಿಟ್ರೆ ಮಗುಗೂ ಕೂಡ ಅಪಾಯ ಆಗ್ಬಿಡುತ್ತಾ ಅನ್ನೋ ಒಂದು ಆತಂಕ ಅಂತೂ ಇದ್ದೇ ಇದೆ. ಸೊ ಅದ್ರ ಬಗ್ಗೆ ಮಾತನಾಡೋದಾದರೆ ಡಾಕ್ಟರ್? ಈಗ ಅವ್ರಿಗೆ 2 ರೀತಿ. ಒಂದು, ಯಾವ ಹಂತದಲ್ಲಿ ಗರ್ಭಧಾರಣೆ ಯಾವ ಹಂತದಲ್ಲಿ ಅವ್ರಿಗೆ ಸೋಂಕಾಗಿದೆ ಒಂದು, ಮತ್ತು ಅದರಿಂದ ಅವ್ರಿಗೆ ನಂತರ ಎಷ್ಟು ತೀವ್ರ ಥರದ ಸೋಂಕಾಗಿದೆ. ಇದರೊಳಗೆ ಮೈಲ್ಡು ಅಥವಾ ಮಾಡ್ರೇಟ್ ಅಥವಾ ವೆರಿ ಸಿವಿಯರ್ ಇನ್ಫೆಕ್ಷನ್ಸು ಅಂತ. ಈ ಮೊದಲ 3 ತಿಂಗಳಲ್ಲಿ ತೀವ್ರತರವಾದ ಒಂದು ಸೋಂಕಿಗೆ ಒಳಪಟ್ಟಾಗ ಅಂಥವರಲ್ಲಿ ಗರ್ಭಪಾತ ಆಗೋ ಸಾಧ್ಯತೆಗಳು ಉಂಟು. ಆದರೆ ಈಗ ಅಷ್ಟೊಂದು ತೀವ್ರತರವಾದ ಸಮಸ್ಯೆ ಇಲ್ಲ, ಮೈಲ್ಡಾಗಿ ಅದು ಸೋಂಕಾಗಿದೆ ಅಂತ ಅನ್ಬೇಕಾದ್ರೆ ಅವ್ರಿಗೆ ಚಿಕಿತ್ಸೆ ಕೊಟ್ಟರೆ ಎಷ್ಟೋ ಜನ ಪ್ರೆಗ್ನೆನ್ಸಿ ಅದು ಮುಂದುವರ್ಕೊಂಡು ಹೋಗಿದೆ, ಮಗು ಮೇಲೆ ಯಾವುದೇ ನ್ಯೂನತೆ ಆಗಲಿ ಈ ಥರದ್ದೆಲ್ಲ ಇನ್ನೂ ಕಂಡು ಬಂದಿಲ್ಲ ಈಗಿರೋ ಅವರ ಅಧ್ಯಯನಗಳ ಪ್ರಕಾರ ಮತ್ತು ಅವರ ಒಂದು ಅನುಭವದ ಪ್ರಕಾರ.
ಆಮೇಲೆ ಅಥವಾ 2ನೇ ತ್ರೈಮಾಸಿಕದಲ್ಲಿ ಸ್ವಲ್ಪ ಅದು ಸೇಫ್ ಪೀರಿಯಡ್ ಅಂತ ಹೇಳ್ಬೋದು. ಈಗ 4ನೇ ತಿಂಗಳಿಂದ 7ನೇ ತಿಂಗಳ ತನಕ ಅಂಥವರಲ್ಲೂ ಕೂಡ ಮೈಲ್ಡ್ ಆಗಿದ್ದು ಅವರೆಲ್ಲ ಒಂದು ಚಿಕಿತ್ಸೆ ಎಲ್ಲ ಪಡ್ಕೊಂಡ್ರೆ ಅದಕ್ಕೆಲ್ಲ ಈಗ ಪ್ರೋಟೋಕಾಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಮೈಲ್ಡಾಗಿ ಇದ್ರೆ ಇನ್ಫೆಕ್ಷನ್ ಇದ್ದರೆ ಏನು ಟ್ಯಾಬ್ಲೆಟ್ಸ್ ತೊಗೋಬೇಕು ಅಥವಾ ಮನೆಯಲ್ಲೇ ಹೋಮ್ ಕ್ವಾರಂಟೈನೇ ಮಾಡ್ಕೊಳ್ಬೋದು ಅವರು. ಆ ಥರ ಎಲ್ಲ ಇದ್ದು ಚಿಕಿತ್ಸೆಯಿಂದ ಅವರೆಲ್ಲ ಹೊರಗೆ ಬಂದಾಗ ಏನೂ ತೊಂದರೆ ಕಂಡು ಬಂದಿಲ್ಲ. ಮತ್ತು ತಿರ್ಗಾ ನಾವು ಒಂದು ಕೊನೆ ತ್ರೈಮಾಸಿಕದಲ್ಲಿ ನಾವು ಬಂದಾಗ ತುಂಬ ತೀವ್ರತರವಾದ ಸೋಂಕು ಒಳಪಟ್ಟವರಲ್ಲಿ ಕೆಲವು ಸಲ ಈ ಅಕಾಲ ಪ್ರಸವ ಅಥವಾ ಪ್ರಿಮೆಚೂರ್ ಡೆಲಿವರಿ ಆಗಿರೋವಂಥ ಸಾಧ್ಯತೆಗಳು ಇದೆ. ಆದರೂ ಕೂಡ ಅಂಥವರಲ್ಲೂ ಕೂಡ ಅದನ್ನು ಗರ್ಭಧಾರಣೆ ಮುಂದುವರ್ಕೊಂಡು ಹೋಗಿರೋದಾಗಲಿ, ಸರಿಯಾಗಿ ಡೆಲಿವರಿ, ನಾರ್ಮಲ್ ಡೆಲಿವರಿನೂ ಎಷ್ಟೊಂದು ಜನಕ್ಕೆ ನಾರ್ಮಲ್ ಡೆಲಿವರಿ ಆಗಿದೆ. ಮಕ್ಕಳಲ್ಲಿ ಕೂಡ ತುಂಬಷ್ಟು ಆ ಥರ ಸೋಂಕೇನು ಕಂಡು ಬಂದಿಲ್ಲ. ಎಲ್ಲೋ ಕೆಲವು ಅಧ್ಯಯನದಲ್ಲಿ 1-2-3 ಮಕ್ಳಿಗೆ ಮಾತ್ರ ಏನೋ ಒಂದು ಸೋಂಕು ಹುಟ್ಟಿದಾಗ ಬಂದಿರೋದನ್ನು ಕಂಡು ಬಂದಿದೆ. ಹಾಗಾಗಿ ಬೇರೆ ಎಲ್ಲ ಜನಗಳಲ್ಲಿ ಯಾವ ರೀತಿ ಸೋಂಕಿರುತ್ತೆ, ಅವರಲ್ಲಿ ಯಾವ ರೀತಿ ಅವ್ರಿಗೆ ಎಷ್ಟು ಬೇಗ ಅವರು ಅದರಿಂದ ಗುಣಮುಖರಾಗ್ತಾರೆ, ಅದೇ ರೀತಿ ಪ್ರೆಗ್ನೆಂಟ್ಸ್ನಲ್ಲೂ ಕೂಡ ಇದೆ ಅಂತ. ಕೆಲವರಲ್ಲಿ ಸ್ವಲ್ಪ ತೀವ್ರತರವಾದ ಬಂದು ಈ ಥರ ಆಕ್ಸಿಜನ್ ಬೇಕಾಗುತ್ತೆ, ವೆಂಟಿಲೇಟರ್ ಬೇಕಾಗುತ್ತೆ, ICU ಚಿಕಿತ್ಸೆ ಬೇಕಾಗುತ್ತೆ. ಈ ರೀತಿ ಅವರಲ್ಲೂ ಕೂಡ ಅದೇ ರೀತಿಯಲ್ಲಿ ಆಗೋ ಸಾಧ್ಯತೆಗಳಿದೆ. ಸೊ ಅದರಿಂದ ಇದು ಎಷ್ಟು ತೀವ್ರತರವಾಗಿದೆ ಅವ್ರಿಗೆ, ಅದು ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಯಾವ ಹಂತದಲ್ಲಿ ಅವರಿಗೆ ಬಂದಿದೆ ಅನ್ನೋದು ಮುಖ್ಯವಾಗುತ್ತೆ ಅವಾಗ. ಓಕೆ, ಇನ್ನು ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ತಾವು ಕೂಡ ಅಂದರೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ವೀಕ್ಷಕರಲ್ಲೂ ಕೂಡ ಏನಾದರೂ ಸಂದೇಹಗಳಿದ್ದರೆ ಕರೆ ಮಾಡಿ. 3 ಡಾಕ್ಟರ್ಗಳಿದ್ದಾರೆ, ವೈದ್ಯರಿದ್ದಾರೆ, ಅವರಿಂದ ಸಲಹೆಯನ್ನು ಪಡ್ಕೊಳ್ಬೋದು. ಜೊತೆಗೆ ಮುಂದಿನ ಭಾಗದಲ್ಲಿ ಇನ್ ಕೇಸ್ ಏನಾದರೂ ಗರ್ಭಿಣಿಯರಿಗೆ ಅಥವಾ ಬಾಣಂತಿಯರಿಗೆ ಸೋಂಕು ತಗಲಿದ್ದೇ ಆದಲ್ಲಿ ಚಿಕಿತ್ಸೆಯ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆಗಳು ಮಾಡ್ಕೊಳ್ಬೇಕಾಗತ್ತಾ? ಹಾಗೆ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸಿ ಅಥವಾ ಹಾಸ್ಪಿಟಲೈಸ್ ಆಗಿ ಆಸ್ಪತ್ರೆಗೆ ದಾಖಲಾಗೇನೆ ಚಿಕಿತ್ಸೆಯನ್ನು ಪಡೆದುಕೊಳ್ಳೋ ಅವಶ್ಯಕತೆ ಇದೆಯಾ ಕೋವಿಡ್ ಸೋಂಕಿಗೆ ಒಳಗಾದಾಗ? ಈ ಬಗ್ಗೆ ಕೂಡ ವೈದ್ಯರಿಂದ ಉತ್ತರವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಮಾತನಾಡ್ತಾ ಇದ್ವಿ ಗರ್ಭಿಣಿಯರು ಹಾಗೆ ಬಾಣಂತಿಯರು, ಹಾಲುಣಿಸುವ ತಾಯಿಯರು ಹಾಗೆ ಮಹಿಳೆಯರು ವ್ಯಾಕ್ಸಿನನ್ನು ಪಡೆದುಕೊಳ್ಳೋದು ಹಾಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದ್ರ ಬಗ್ಗೆ ಗೊಂದಲಗಳಿದ್ದರೆ ಅದಕ್ಕೆ ಉತ್ತರವನ್ನು ನೀಡಲಿಕ್ಕೆ 3 ತಜ್ಞ ವೈದ್ಯರು ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ದೂರವಾಣಿ ನಂಬರ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಮುತ್ತುರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ, ಬಹುಶಃ ಬಾಗಲಕೋಟೆಯಿಂದ. ನಮಸ್ಕಾರ ಮುತ್ತುರಾಜ್ ಅವರೇ. ನಮಸ್ಕಾರ ಮೇಡಮ್. ಸರ್ ಹೇಳಿ, 3 ಡಾಕ್ಟರ್ಗಳಿದ್ದಾರೆ. ವ್ಯಾಕ್ಸಿನ್ ಕುರಿತಾಗಿ ಅಥವಾ ಕೋವಿಡ್ನ ಚಿಕಿತ್ಸೆ ಕುರಿತಾಗಿ ತಮ್ಮಲ್ಲಿ ಏನಾದರೂ ಸಂದೇಹಗಳಿದ್ರೆ ಕೇಳ್ಬೋದು. ಏನಿಲ್ಲ ಮೇಡಮ್, ವ್ಯಾಕ್ಸಿನೇಷನು ಇವಾಗ ಬಾಣಂತಿ ಇದ್ದಾರೆ, 6 ಮಂತ್ ಬೇಬಿ ಇದೆ. ಅವ್ರಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ನಡೆಯುತ್ತಾ ಅಥವಾ ನಡೆಯಲ್ವಾ ಅಂತ ಕೇಳಿ ಕಾಲ್ ಮಾಡಿ. ಡಾಕ್ಟರ್ ಪದ್ಮಿನಿ ಉತ್ತರ ಕೊಡ್ತಾರೆ. ಡಾಕ್ಟರ್ 6 ಮಂತ್ಸ್ ಬೇಬಿ ಇದೆ. ನಾವು ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ವಿ. 6 ಮಂತ್ಸ್ ಬೇಬಿ ಹಾಲು ಕುಡಿಸ್ತಾ ಇದ್ರೆ ಅವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಟರೆ ಏನೂ ಪರವಾಗಿಲ್ಲ. ಆದರೆ ಇನ್ನೂ ನಮಗೆ ಗೌರ್ಮೆಂಟಿಂದ ಕ್ಲಿಯರ್ ಕಟ್ಟಾಗಿ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಆದರೆ ಎಲ್ಲ ತಜ್ಞ ವೈದ್ಯರು ಹೇಳೋದು ಮತ್ತು ಎಲ್ಲ ಅಧ್ಯಯನ ಪ್ರಕಾರ ಹಾಲು ಕುಡಿಸೋ ತಾಯಂದರು ಕೂಡ ಅದನ್ನು ಅವರು ವ್ಯಾಕ್ಸಿನೇಷನ್ ತೊಗೋಬೋದು. ಅದರಿಂದ ತಾಯಿಗೂ ಪ್ರೊಟೆಕ್ಷನ್ ಇರುತ್ತೆ ಮತ್ತು ಅಲ್ಲಿಂದ ಮಗುಗೂ ಕೂಡ ರೋಗ ನಿರೋಧಕ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಹಾಂ, ಓಕೆ ಮೇಡಮ್. ಆದರೆ ನಾನು ಇವಾಗ ಗೌರ್ಮೆಂಟ್ ಇದನ್ನ ಬರೋವರೆಗೂ ವೇಟ್ ಮಾಡಬೇಕಾ ಅಥವಾ ಹಾಕ್ಸಿದ್ರೆ ಪರವಾಗಿಲ್ವಾ ಅಂತ?
ಹಾಕ್ಸಿದ್ರೂ ಪರವಾಗಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸಕ್ಕಾದರೆ ನಿಮಗೆ ಅದು ಸರಿಯಾದ ರೀತಿಯಾಗಿ ನಿಮಗೆ ಯಾರ್ಯಾರು ತೊಗೊಳ್ಬೇಕು ಅಂತ ಕೂಡ ಗೈಡ್ಲೈನ್ಸ್ ಕೊಡ್ತಾರೆ, ಆವಾಗ ನೀವು ತೊಗೊಳ್ತೀರಂತೆ. ಸರಿ ಮೇಡಮ್. ಓಕೆ, ರೈಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ರಾಜಣ್ಣ ಅಂತ ಹೇಳಿ ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಸರ್ ಹೇಳಿ. ಅಮ್ಮ ಏನಿಲ್ಲ, ನಾನು ಫಾರೆಸ್ಟ್ ವಾಚರ್ ಇದ್ದೀನಿ, BR Hills ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮಗೆ ಫಸ್ಟ್ ಡೋಸು ಡಿಪಾರ್ಟ್ಮೆಂಟ್ ಇಂದಾನೆ ಕೊಟ್ಟಿದ್ದಾರೆ. ನಾವು ಕೇಳಲಿಲ್ಲ, ನಮಗೆ ಸ್ವಲ್ಪ ಶುಗರ್ ಇತ್ತು. ಆಗಿರೋದ್ರಿಂದ ಈ ಶುಗರ್ದು ಏನಾರು ಇರೋದ್ರಿಂದ ಈ ಡೋಸ್ ತಗೊಂಡಿರೋದ್ರ ವ್ಯತ್ಯಾಸ ಆಗ್ತಾ ಇದೆ ಅಂತೇಳಿ ಪದ್ಮಿನಿ ಅಮ್ಮ ಅಥವಾ ಮಹೇಶ್ ಸರ್ ಹತ್ರನೋ ಪ್ರಿಯದರ್ಶಿನಿ ಅಮ್ಮ ಯಾರಾದ್ರೂ ಒಂದು ಸಜೆಷನ್ ಕೊಟ್ರೆ, ಯಾಕಂದ್ರೆ ನಮ್ಗೆ ಜಾಸ್ತಿ ಶುಗರ್ ಏನು ಅಂತ ದೊಡ್ಡ ಮಟ್ಟದಲ್ಲಿ ಇಲ್ಲ ಫಾರೆಸ್ಟ್ ಅಲ್ಲಿ ಇರೋದ್ರಿಂದ. ಅದು ಇತ್ತೀಚೆಗೆ ಸ್ವಲ್ಪ ಶುಗರ್ ಬಂದಿದೆ, ಅರ್ಥ ಆಯ್ತು. ಅದಕ್ಕೋಸ್ಕರ ಈ ವ್ಯಾಕ್ಸಿನೇಷನ್ ಇಂದ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳೋಣ ಅಂತ ಮಾಡಿ. ಇಲ್ಲ, ಇದರಿಂದ ಏನೂ ತೊಂದರೆ ಇಲ್ಲ. ನೀವಲ್ಲ, ನಿಮ್ಮಂಗೆ ಸುಮಾರು ಜನರಿಗೆ ಡೌಟ್ ಇರ್ತದೆ, ನನಗೆ ಶುಗರ್ ಇದೆ, ನನಗೆ ಬ್ಲಡ್ ಪ್ರೆಷರ್ ಇದೆ, ನನಗೆ ಹಾರ್ಟ್ ಸರ್ಜರಿ ಆಗಿದೆ, ನನಗೆ ಹಾರ್ಟ್ ಸಮಸ್ಯೆ ಇದೆ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ವ್ಯಾಕ್ಸಿನ್ ಖಂಡಿತವಾಗಿಯೂ ಸೇಫ್ ಆಗಿರುತ್ತೆ. ನಿಮ್ಮಲ್ಲಿ ಆಗಬಹುದಾದ ಒಂದು ಕೊರೋನಾ ಸೋಂಕಿನಿಂದ ತಪ್ಪಿಸಲಿಕ್ಕೆ ವ್ಯಾಕ್ಸಿನ್ ನಿಮಗೆ ಸಹಾಯ ಮಾಡ್ತದೆ. ಹಾಕಿಸ್ಕೊಳ್ಳೋದೇ ಬೆಟರ್, ಬೇರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇದು. ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಶುಗರು, ಬ್ಲಡ್ ಪ್ರೆಷರ್, ಇದೆಲ್ಲ ಅಂಥವರಲ್ಲಿ ರೋಗದ ಉಲ್ಬಣತೆ ಜಾಸ್ತಿ ಆಗುತ್ತೆ. ಸೊ ಇದನ್ನ ತಗೊಂಡಾಗ ಹೆಚ್ಚಿಗೆ ಅವ್ರಿಗೆ ರಕ್ಷಣೆ ಸಿಗುತ್ತೆ, ಅದರಿಂದ ಅವ್ರು ತಗೋಬೇಕು. ಫಸ್ಟ್ ಪ್ರಯಾರಿಟಿ. ನಿಜ ನಿಜ. ರಾಜು ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವರೇ. ನಮಸ್ಕಾರ ಮೇಡಮ್. ಸರ್ ಹೇಳಿ. ಮೇಡಮ್, ನಮ್ಮ ಮಿಸಸ್ 10 ತಿಂಗಳು ಮಗುಗೆ ಹಾಲು ಕೊಡ್ತಾ ಇದ್ದಾರೆ. ಎಷ್ಟು ತಿಂಗಳು ಸರ್? ಕೇಳಿಸ್ಲಿಲ್ಲ ಸರಿಯಾಗಿ. 10 ತಿಂಗಳು ಮಗು. ಓಕೆ. ಅವ್ರು ವ್ಯಾಕ್ಸಿನ್ ತಗೋಬೋದಾ? ಡಾಕ್ಟರ್ ಪ್ರಿಯದರ್ಶಿನಿ. ಮಗುಗೆ ಮೊಲೆ ಉಣಿಸ್ತಾ ಇದ್ದೀರಾ, ಅದು ಫಸ್ಟ್ ಹೇಳಿ. 10 ತಿಂಗಳು ಮಗುಗೆ ಮೊಲೆ ಉಣಿಸ್ತಾ ಇದ್ರೆ ಬೇರೆ ವೀನಿಂಗ್ ಅಂತ ಹೇಳ್ತೀವಿ, ಬೇರೆ ಆಹಾರ ಪದಾರ್ಥಗಳನ್ನ ಆಗಲೇ ಶುರು ಮಾಡಿ ತಕ್ಕ ಮಟ್ಟಿಗೆ ಕಡಿಮೆ ರೀತಿಯಲ್ಲಿ ನೀವು ಮೊಲೆ ಉಣಿಸ್ತಾ ಇದ್ರೆ, ಕಡಿಮೆ ಪ್ರಮಾಣದಲ್ಲಿ, ಬೇಕಿದ್ರೆ ಮೊಲೆ ಉಣಿಸೋದನ್ನು ಸ್ಟಾಪ್ ಮಾಡಿ ನೀವು ವ್ಯಾಕ್ಸಿನೇಷನ್ ತೊಗೊಳ್ಬೋದು. ವ್ಯಾಕ್ಸಿನೇಷನಿಂದ ತೊಂದರೆ ಆಗುತ್ತೆ ಅಂತಲ್ಲ, ನಮ್ಮ ಸರ್ಕಾರದಿಂದ ಅದಕ್ಕೆ ಗ್ರೀನ್ ಸಿಗ್ನಲ್ ಬರೋವರೆಗೂ ಕಾಯಬೇಕಾಗುತ್ತೆ ನೀವು ಅವ್ರಿನ್ನ ಮೊಳೆ ಉಣಿಸ್ತಾ ಇದ್ರೆ. ರೈಟ್ ಸರ್, ಧನ್ಯವಾದ ರಾಜು ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಶ್ವೇತಾ ಅಂತ ಹೇಳಿ ಮತ್ತೊಂದು ಕರೆ ಇದೆ, ನನ್ನ ಪ್ರಶ್ನೆ ಕೇಳೋಕೆ ಬಂದೆ. ರೈಟ್, ಶ್ವೇತಾ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ವೇತಾ ಅವರೇ. ಶ್ವೇತಾ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಹಾಂ ಮೇಡಮ್, ಕೇಳಿಸ್ತಾ ಇದೆ. ಹೇಳಿ ಶ್ವೇತಾ ಅವರೇ, ಹೇಳಿ. ಹಾಂ ಮೇಡಮ್, ನಾನೀಗ ಫಸ್ಟ್ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡ್ಬಿಟ್ಟು ಸೆಕೆಂಡ್ ಡೋಸ್ ತಗೊಂಡಾದ್ಮೇಲೆ ಪ್ರೆಗ್ನೆಂಟ್ ಆಗಿರೋದು. ಬಟ್ ಅದೇನಾದ್ರು ಮತ್ತೆ ಎಫೆಕ್ಟ್ ಆಗುತ್ತಾ ಪ್ರೆಗ್ನೆನ್ಸಿಲಿ ಅಂತ. ಎಷ್ಟು ಮಂತ್ಸ್ ಇವಾಗ ಶ್ವೇತಾ ಅವರೇ? ಈಗ 30 ಕಂಪ್ಲೀಟ್ ಆಯ್ತು ಮೇಡಮ್. ನಾವು ಸೆಕೆಂಡ್ ಡೋಸ್ ತಗೊಂಡಿರೋದು ಫೆಬ್ರವರಿ 20ಗೆ. ಅದು ಆಕ್ಚುಲಿ 28 ಪೀರಿಯಡ್ಸ್ ಆಗಬೇಕಿತ್ತು, ಆಗಿರ್ಲಿಲ್ಲ. ಇಲ್ಲ, ಅದರಿಂದ ಏನು ತೊಂದರೆ ಏನೂ ಇಲ್ಲ, ಭಯ ಪಟ್ಕೊಳ್ಬೇಕಾಗಿಲ್ಲ. ಎಲ್ಲ ಅಧ್ಯಯನಗಳ ಪ್ರಕಾರ ನೀವು ತೊಗೊಂಡ್ಮೇಲೆ ನಿಮ್ಗೆ ಆಮೇಲೆ ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾಗಿದೆ ಅಂತ ಹೇಳಿದರೆ ಅದಕ್ಕೇನು ನೀವು ಭಯ ಪಟ್ಕೊಳ್ಬೇಕಾಗಿಲ್ಲ. ಯಾಕಂದರೆ ಅದರಿಂದ ಮಗುವಿನ ಮೇಲೂ ಏನು ಪರಿಣಾಮ ಬೀರೋದಿಲ್ಲ ಅಂತ ಈಗ ಸದ್ಯದಲ್ಲಿರೋ ಎಲ್ಲ ವರದಿಗಳ ಪ್ರಕಾರ ಇರೋ ಅಂಥದ್ದು. ಗೀತಾ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ ಅವರೇ. ಓಕೆ. ಗೀತಾ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಗೀತಾ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಲೈನ್ ಕಟ್ ಆಗಿದೆ ಅನ್ಸುತ್ತೆ. ಈಗ ತುಂಬ ಜನಕ್ಕೆ ಅದನ್ನೇ, ನಂಗೆ ಗೊತ್ತಿರಲಿಲ್ಲ, ವ್ಯಾಕ್ಸಿನ್ ಹಾಕ್ಸ್ಕೊಂಬಂದೆ, ಅದಾದಮೇಲೆ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು, ಈಗೇನಾದರೂ ಸಮಸ್ಯೆ ಆಗಿಬಿಡುತ್ತೆ. ಯಾಕಂದರೆ ನೀವು ಆಗಲೇ ಮಾತನಾಡ್ತಾ ಇದ್ರಿ ಫಸ್ಟ್ 3 ಮಂತ್ಸ್ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರು ಅಂತ ಹೇಳಿ. ಅದೇ ತಿಳಿದ್ರೆ ಅದೇನು ನಿಮಗೆ ಕೆಲವ್ರು ಏನು ಅಯ್ಯೋ ಈಗ ತೊಗೊಂಡ್ಬಿಟ್ಟಿದ್ದೇನೆಲ್ಲ ಪ್ರೆಗ್ನೆಂಟ್ ಆಗಿದೆ, ನಾವು ಅಬಾರ್ಷನ್ ಮಾಡಿಸ್ಕೋಬೇಕಾ, ಇದು ಆ ಥರ ಏನೂ ಇಲ್ಲ. ಅದಕ್ಕೆ ಈಗ ಗರ್ಭಪಾತಕ್ಕೆ ಅದೊಂದು ಕಾರಣ ಅಂತ ಖಂಡಿತ ಇಲ್ಲ. ಅದು ಅಕಸ್ಮಾತಾಗಿ ಗೊತ್ತಾಗಿ ಅದು ಇದಾಯಿತು ಅಂದರೂ ಕೂಡ ಏನೂ ತೊಂದರೆ ಇಲ್ಲ ಅದರಿಂದ ಅಂತ ಹೇಳಿದೆ. ನಾವು ಸುಮ್ಮನೆ ಯಾವುದೇ ಕಾರಣಕ್ಕೆ ಬೇರೆ ಅದು ಫಸ್ಟ್ ಟೈಮ್ ತೊಗೊಳ್ಬೇಕಾದ್ರೆ ಡೋಸು ಗೊತ್ತಾದ ಮೇಲೆ ಆವಾಗ ತೊಗೊಳ್ಳೋದು ಬೇಡ ಅಂತ ಇದು ಹೇಳಿರೋದು ಅಷ್ಟೇ. ಬಟ್ ತೊಗೊಂಡ್ರೂ ಕೂಡ ಅಂಥವರಲ್ಲೂ ಏನೂ ತೊಂದರೆ ಕಾಣಿಸಿಲ್ಲ. ಕೆಲವು ಉದಾಹರಣೆ ಕೊಡ್ಬೋದು. ಸಿವಿಯರ್ ಡಿಸೀಸ್ ಇರುತ್ತೆ, ಈಗ ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿ ಇಮ್ಯುನೋಸಪ್ರೆಸಿವ್ ಟ್ರೀಟ್ಮೆಂಟ್ ತೊಗೋತಾ ಇರ್ತಾರೆ. ಮತ್ತು ಥ್ರಾಂಬೋ ಎಂಬಾಲಿಕ್ ಡಿಸೀಸಸ್ ಇರುತ್ತೆ, ಥ್ರಾಂಬೋಫಿಲಿಕ್ ಡಿಸೀಸಸ್ ಅಂದರೆ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಸಾಕಷ್ಟು ಗರ್ಭಪಾತಗಳಾಗಿರ್ತವೆ ಅಂದ್ರೂ ಪ್ರೆಗ್ನೆನ್ಸಿ ಆಮೇಲೆ ಕಂಟಿನ್ಯೂ ಮಾಡಿರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಮತ್ತು ಸಿವಿಯರ್ ಶುಗರ್ ಡಿಸೀಸ್ ಇರೋರು, ಡಯಾಬಿಟಿಸ್ ಕಂಟ್ರೋಲಲ್ಲೇ ಇಲ್ದಲೆ ಹಿಮೋಗ್ಲೋಬಿನ್ A1C HbA1c ಅಂತ ಹೇಳ್ತೀವಿ, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಮೋರ್ ದ್ಯಾನ್ 10 ಇರೋರು ಪ್ರೆಗ್ನೆನ್ಸಿಗೆ ಅನಾಮಲಿ ರಿಸ್ಕ್ ಎಲ್ಲ ಜಾಸ್ತಿ ಇದ್ದರೂ ಕಂಟಿನ್ಯೂ ಮಾಡ್ತಾರೆ, ನಾವು ಟ್ರೀಟ್ಮೆಂಟ್ಗಳು ಕೊಡ್ತೀವಿ. ಅಂಥದ್ರಲ್ಲಿ ಒಂದು ವ್ಯಾಕ್ಸಿನು ಜೀವನ ಕಾಪಾಡುತ್ತೆ ಅಂದರೆ ಖಂಡಿತ ಅದನ್ನು ಮುಂದುವರಿಸ್ಬೇಕಂತಲೇ ನನ್ನ ಮನವಿ. ಮಂಜುಳಾ ಅಂತ ಹೇಳಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಮಂಜುಳಾ ಅವರೇ.
ಹಾಂ ನಮಸ್ತೆ ಮೇಡಮ್. ಹೇಳಿ. ಮೇಡಮ್ ನಮ್ಮ ಅಕ್ಕನ ಮಗಳಿಗೆ 20 ಡೇಸ್ ಬೇಬಿ ಇದೆ. ಅವ್ರಿಗೆ ಕೋವಿಡ್ ಬಂದು ಆಲ್ಮೋಸ್ಟ್ 10 ಡೇಸ್ ಆಗಿದೆ. 10 ಡೇಸಿಂದ ಅವರು ಪಾಪುಗೆ ಫೀಡ್ ಮಾಡ್ತಾ ಇಲ್ಲ. ಅದು ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದಾ ಹೇಗೆ ಏನು ಅಂತ ಮೇಡಮ್ನ ಕೇಳಬೇಕಿತ್ತು, ಪದ್ಮಿನಿ ಮೇಡಮ್ಗೆ. ಹೌದು, ಇವಾಗ ಅವ್ರಿಗೆ ಸಾಧ್ಯ ಆದರೆ ಈಗ ಅವರೆಲ್ಲ ಪೂರ್ತಿ ಹುಷಾರಾಗಿದ್ದಾರಲ್ವಾ, ಅವ್ರಿಗೇನು ತೊಂದರೆ ಇಲ್ಲ. ಆರಾಮಾಗಿದ್ದಾರೆ. ಅದೇ ಇನ್ನೊಂದ್ಸರಿ ಟೆಸ್ಟ್ ಮಾಡಿಸಿ ಕೊಡ್ಬೇಕಾಗತ್ತಾ? ಟೆಸ್ಟ್ ಮಾಡಿಸ್ಕೊಳ್ಳಿ. ಆದರೆ ಕೆಲವೆಲ್ಲ ಇದು ಮಗುನ ಎತ್ಕೋಬೇಕಾದ್ರೆ ಮಾಸ್ಕ್ ಹಾಕೊಂಡೇ ಇರೋದು, ಕೈಯನ್ನು ಸರಿಯಾಗಿ ತೊಳ್ಕೊಂಡು ಸ್ಯಾನಿಟೈಸರ್ ಉಪಯೋಗಿಸೋದು, ಸೋಪಲ್ಲಿ ತೊಳ್ಕೊಳ್ಳೋದು ಅಂತಾನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಉಪಯೋಗಿಸ್ಕೊಂಡು ನೀವು ಮಗುಗೆ ಹಾಲು ಕುಡಿಸೋದ್ರಿಂದ ಏನು ತೊಂದರೆ ಏನಿಲ್ಲಮ್ಮ, ಕಂಟಿನ್ಯೂ ಮಾಡ್ಬೋದು. ಮಾಡಲೇಬಾರ್ದು ಅಂತಿಲ್ಲ. ಹೌದು, ಫೀಡ್ ಮಾಡ್ಬೋದು. ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳ್ತೀವಿ. ಮಗುಗೂ ತಾಯಿಗೂ 1 ಮೀಟರ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಕಾಪಾಡ್ಕೋಬೇಕು. ಫೀಡ್ ಮಾಡುವಾಗ ಮಾತ್ರ ಮಾಸ್ಕ್ ಹಾಕೊಂಡು ಸ್ವಲ್ಪ ಕೇರ್ ತಗೊಂಡು ಫೀಡ್ ಮಾಡಿಬಿಡಿ. ಆಮೇಲೆ ಮಗುನ ನಿಮ್ಮ ಹತ್ರ ಇಟ್ಕೊಬೇಡಿ, ಸ್ವಲ್ಪ ದೂರ ಇಡಿ. ಫೀಡ್ ಮಾಡೋ ಟೈಮಲ್ಲಿ ಮಾತ್ರ ನಿಮ್ಮ ಹತ್ರ ಇಟ್ಕೊಳ್ಳಿ. ಫೀಡ್ ಮಾಡಿಬಿಟ್ಟು ಮತ್ತೆ ಅದನ್ನ ಡಿಸ್ಟೆನ್ಸ್ ಅಲ್ಲಿ ಇನ್ನೊಬ್ಬರ ಕೈಯಲ್ಲಿ ಕೊಡಿ. ಸೊ ನೀವು ಫೀಡ್ ಮಾಡೋದು ನಿಲ್ಲಿಸ್ಬೇಕಂತಿಲ್ಲ. ಯಾಕಂದರೆ ಸುಮಾರು ಜನರಿಗೆ ಇವನ್ನ ಹಳ್ಳಿಯಲ್ಲಿ ಕೂಡ ಈ ಪ್ರಶ್ನೆ ಬರುತ್ತೆ. ಈಗ ನಾನು ಹಾಲು ಉಣಿಸ್ತಾ ಇದ್ದೀನಿ, ನಾನು ಏನು ಮಾಡಬೇಕು ಅಂತ. ನೀವು ಹಾಲು ಉಣಿಸುವಾಗ ಹಾಲು ಉಣಿಸೋದನ್ನು ದಯಮಾಡಿ ಕಂಟಿನ್ಯೂ ಮಾಡಿ. ಯಾಕಂದರೆ ಹಾಲು ಉಣಿಸೋದು ಬಿಟ್ಟರೆ ಇನ್ನೂ ಸಮಸ್ಯೆಗಳು ಉದ್ಭವ ಆಗ್ತವೆ. ಆದರೆ ಕೇರ್ಫುಲ್ಲಾಗಿ ನೀವು ಒಂದು ಮಾಸ್ಕು ಮತ್ತು ಒಂದು ಬಟ್ಟೆ ಹಾಕ್ಕೊಂಡು ಆ ಉಸಿರು ಮಗುವಿಗೆ ತಾಗ್ದಂಗೆ ಹಾಲು ಕುಡಿಸಿದ ತಕ್ಷಣ ಅದನ್ನು ಡಿಸ್ಟೆನ್ಸಲ್ಲಿ ಇಟ್ಬಿಡಿ. ಅಥವಾ ಬೇರೆಯವರಲ್ಲಿ ಒಂದು ಯಾರಾದ್ರೂ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಕೊಡಿ. ನೆಗೆಟಿವ್ ಇದ್ದವ್ರ ಹತ್ರ ಕೊಡಿ. ಮತ್ತು ಹಾಲು ಕುಡಿಸೋದಾಗ ಮಾತ್ರ ನೀವು ಸಂಪರ್ಕ ಇಟ್ಕೊಳ್ಳಿ. ಬಾಕಿ ಟೈಮಲ್ಲಿ ನಿಮ್ಮ ಹತ್ರ ಮಗುವನ್ನ ಸ್ವಲ್ಪ ದಿವಸ ಬಿಟ್ಕೊಳ್ಳಿ. ಓಕೆ, ಗಣೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗಣೇಶ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್. ಮೇಡಮ್, ಇವಾಗ ನಾವು ವ್ಯಾಕ್ಸಿನ್ ಹಾಕೋತೀವಿ. ಹಲೋ, ಹೇಳಿ ಸರ್, ಕೇಳಿಸ್ತಿದೆ, ಹೇಳಿ. ವ್ಯಾಕ್ಸಿನ್ ಹಾಕೋತೀವಿ. ನಮ್ಗೆ ಸ್ವಲ್ಪ ಸಿಗರೇಟ್ ಚಟ ಇದೆ ಮೇಡಮ್, ಅದು ಸ್ಮೋಕ್ ಮಾಡ್ಬೋದಾ? ಸರ್ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಗಣೇಶ್ ಅವರೇ, ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ಹೇಳಿ ಮೇಡಮ್. ಹೇಳಿ, ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ. ಸರಿ ಮೇಡಮ್, ಇವಾಗ ನಾವು ಇಂಜೆಕ್ಷನ್ ಹಾಕೋತೀವಿ. ನಮ್ಗೆ ಸಿಗರೇಟ್ ಚಟ ಇದೆ ಮೇಡಮ್, ಅದು ಏನು ಸ್ಮೋಕ್ ಮಾಡ್ಬೋದಾ, ಹೆಂಗೆ ಏನು ಎತ್ತ ಅಂತ? ಸ್ಮೋಕ್ ಮಾಡ್ಬೋದಾ ಅಂತ? ಸ್ಮೋಕ್ ಮಾಡಂಗೆ, ಅದರ್ವೈಸು ಸ್ಮೋಕ್ ಮಾಡಬಾರ್ದು. ಒಂದನೇದ್ದು. ಎರಡನೇದ್ದು, ವ್ಯಾಕ್ಸಿನ್ ತಗೊಂಡ್ಮೇಲೆ ಕೂಡ ಈ ಸ್ಮೋಕಿಂಗಿಗೆ ವ್ಯಾಕ್ಸಿನಿಗೆ ಆ ಥರ ಸಂಬಂಧ ಏನಿಲ್ಲ. ಆದರೆ ಓವರಾಲ್ ನೀವು ಸ್ಮೋಕ್ ಮಾಡದೇ ಇರೋದೇ ಒಳ್ಳೆಯದು. ಇದಕ್ಕೆ ವ್ಯಾಕ್ಸಿನ್ ತೊಗೊಂಡಿದ್ದೀರಾ ಅಂತ ನೀವು ಸ್ಮೋಕಿಂಗಿಂದ ಏನಾದ್ರು ಚೇಂಜ್ ಆಗ್ತಿದೆ ಆ ಥರ ಏನು ರಿಲೇಷನ್ ಏನಿಲ್ಲ. ಆದರೆ ನೀವು ಸ್ಮೋಕ್ ಎಷ್ಟು ಎನಿವೆ 3 ಡೇಸ್ ಬಿಟ್ಟಿದ್ದೀರಾ, ಬಿಟ್ಟೇ ಬಿಡಿ ಅಂತ ಹೇಳಿ ಬಿಡೋದಕ್ಕೆ ಇದೊಂದು ಅವಕಾಶ. ಸ್ಮೋಕಿಂಗ್ ಬಿಟ್ಬಿಡೋದಕ್ಕೆ, ಯಾಕಂದ್ರೆ ಅದರಿಂದ ಬೇರೆ ತೊಂದರೆಗಳು ಬರುತ್ತೆ. ಅದರಿಂದ ಮತ್ತೆ ಲಂಗ್ಸ್ ಕೂಡ ವೀಕ್ ಆಗ್ತವೆ. ಕೊರೋನಾದಲ್ಲಿ ಕೂಡ ನಿಮ್ಮ ಮಾಹಿತಿಗಳ ಪ್ರಕಾರ ನಾರ್ಮಲ್ ಪೀಪಲ್ ಚೆನ್ನಾಗಿರೋದು ಆರೋಗ್ಯಯುತ ಮನುಷ್ಯರಲ್ಲಿ ಇದನ್ನ ಚೆಕ್ ಮಾಡಿರ್ತಾರೆ. ಸೊ ನಿಮ್ಮ ಥರ ಡೇಟಾ ಬರೋಕ್ಕೆ ಇನ್ನೂ ಟೈಮ್ ಇದೆ. ಸೊ ಇದೊಂದು ಶುಭ ವೇಳೆ ಅಂದ್ಬಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ 2ರಿಂದನೂ ಪ್ರೊಟೆಕ್ಷನ್ ಅಂತ ಥಿಂಕ್ ಮಾಡ್ಬೋದೇನೋ ಗೊತ್ತಿಲ್ಲ. ಪ್ರಮೋದ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಮೋದ್ ಅವರೇ. ನಮಸ್ಕಾರ ಮೇಡಮ್. ಸರ್ ಹೇಳಿ. ಮೇಡಮ್, ಈ ಫಸ್ಟ್ ವ್ಯಾಕ್ಸಿನ್ ತಗೊಂಡ್ಮೇಲೆ ಎಷ್ಟು ಆಂಟಿಬಾಡೀಸ್ ಎಷ್ಟು ದಿವಸ ಆದ್ಮೇಲೆ ಪ್ರೊಡಕ್ಷನ್ ಆಗುತ್ತೆ, ಎಷ್ಟು % ಸೆಕ್ಯೂರಿಟಿ ಆಗುತ್ತೆ? ಸೆಕೆಂಡ್ ವ್ಯಾಕ್ಸಿನೇಷನ್ ಕೊಡ್ಸಿದ್ಮೇಲೆ ಎಷ್ಟು ದಿವಸ ಆದ್ಮೇಲೆ ಪ್ರೊಡಕ್ಷನ್ ಆಗುತ್ತೆ ಅಂತ? ನೀವು ಒಂದು 6 ವೀಕ್ಸ್ ಟು 8 ವೀಕ್ಸ್ ಅಂತಾರೆ ಗ್ಯಾಪು. ಒಂದು ವ್ಯಾಕ್ಸಿನ್ ತೊಗೊಂಡ್ಮೇಲೆ ಒಂದು 6ರಿಂದ 8 ವಾರ ಆದಮೇಲೆ 2ನೇ ಡೋಸು ಪಡ್ಕೊಳ್ಬೋದು. ಪಡ್ಕೊಂಡ್ಮೇಲೆ ಒಂದು 2-3 ವಾರದ ನಂತರ ನಿಮ್ಮ ಪ್ರೊಟೆಕ್ಷನ್ ಸ್ಟಾರ್ಟ್ ಆಗುತ್ತೆ ಬಾಡಿಯಲ್ಲಿ. ಫಸ್ಟ್ ಡೋಸಿಂದ ಪ್ರೊಟೆಕ್ಷನ್ ಗ್ಯಾರಂಟಿ ಇರೋದಿಲ್ಲ. ಸೆಕೆಂಡ್ ಡೋಸ್ ಆದಮೇಲೆ, ಫಸ್ಟ್ ಡೋಸ್ ಆದಮೇಲೆ 6ರಿಂದ 8 ವಾರ ಆದಮೇಲೆ 2ನೇ ಡೋಸು, ಅದಾದಮೇಲೆ ಒಂದು 2-3 ವಾರಕ್ಕೆ ನಿಮ್ಮ ಪ್ರೊಟೆಕ್ಷನ್ ವಿಲ್ ಸ್ಟಾರ್ಟ್. ಪ್ರೊಟೆಕ್ಷನ್ 70-80% ಪ್ರೊಟೆಕ್ಷನ್ ಕೊಡುತ್ತೆ. ಆದರೂ ಕೂಡ ವ್ಯಾಕ್ಸಿನ್ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಬೇರೆ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ಬಿಟ್ಬಿಡಬಾರ್ದು. ಅದನ್ನು ಕಂಟಿನ್ಯೂ ಮಾಡಬೇಕು. ಯಾಕಂದರೆ ಕೆಲವರಲ್ಲಿ ವ್ಯಾಕ್ಸಿನ್ ತೊಗೊಂಡ ನಂತರನೂ ಕೂಡ ಸೋಂಕು ಆಗಿದೆ. ಆದರೆ ಸೋಂಕಾದಾಗ ಬಹಳ ತೀವ್ರತರವಾದ ಸೋಂಕಾಗಲ್ಲ, ಸ್ವಲ್ಪ ಮೈಲ್ಡ್ ಆಗಿರುತ್ತದು. ಅದರಿಂದ ಕಡಿಮೆ ತೀವ್ರತೆ ಇರೋದ್ರಿಂದ ಅವ್ರು ಬೇಗ ಅದನ್ನು ಗುಣಮುಖರಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ದೇಹಕ್ಕೆ ರಕ್ಷಣೆ ಕೊಡುತ್ತೆ ಅಂತ ಅರ್ಥ. ಸುಮಾರು ಜನರಲ್ಲಿ ಪ್ರಶ್ನೆ ಬರುತ್ತೆ, ನಾವು 2 ವ್ಯಾಕ್ಸಿನ್ ತೊಗೊಂಡ್ರೆ ನಾವು ಸೇಫಾ ಅಂತ. ಸೇಫ್ ಅಂತಲ್ಲ, ನೀವು ಮುಂಜಾಗ್ರತಾ ಕ್ರಮವನ್ನು ಪಾಲಿಸಲೇಬೇಕು. ನೀವು ಮಾಸ್ಕ್ ಹಾಕೊಳ್ಳೋದಾಗಲಿ, ಒಂದು ಸಾಮಾಜಿಕ ಅಂತರವನ್ನಾಗಲಿ ಮಾಡಲೇಬೇಕು. ಮೊನ್ನೆ ರೀಸೆಂಟಾಗಿ ICMR ಅಂತ ಒಂದು ಡೇಟಾ ರಿಲೀಸ್ ಮಾಡಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ. ಒಂದು 3 ಕೋಟಿಗೂ ಜಾಸ್ತಿ ಜನರು ವ್ಯಾಕ್ಸಿನ್ ತೊಗೊಂಡವರಲ್ಲಿ ಟೆಸ್ಟ್ ಮಾಡಿದ್ದಾರೆ.
ತೀವ್ರತೆ ಅಂತಂದರೆ ನೀವು ಕೊರೋನಾದಿಂದ ಆಗೋ ಒಂದು ರೋಗದ ತೀವ್ರತೆ ಏನಿರುತ್ತಲ್ಲ ತುಂಬ ಕಡಿಮೆ ವ್ಯಾಕ್ಸಿನ್ ಆದಾಗ. ಸೊ ವ್ಯಾಕ್ಸಿನ್ ಕೋವಿಶೀಲ್ಡು ಮತ್ತು ಕೋವ್ಯಾಕ್ಸಿನ್ ಎರಡೂ ವ್ಯಾಕ್ಸಿನಲ್ಲಿ ಒಂದು 0.0 2.04 ಅಷ್ಟೇ ಒಂದು ತೀವ್ರತೆ ಬಂದಿರೋದು ಕಂಪೇರ್ ಟು 100% ಹೂ ಆರ್ ನಾಟ್ ವ್ಯಾಕ್ಸಿನೇಟೆಡ್, ಯಾರಿಗೆ ವ್ಯಾಕ್ಸಿನ್ ಆಗಿಲ್ಲ ಅವರಲ್ಲಿ. ಸೊ ಆದ್ದರಿಂದ ಖಂಡಿತ ಡೇಟಾ ಪ್ರಕಾರ ಒಂದು ಒಳ್ಳೆಯ ಅಡ್ವಾಂಟೇಜ್ ಅಂತೂ ಇದೆ. ಈವನ್ ಇನ್ಫೆಕ್ಷನ್ ಆದರೂ ಕೂಡ ತೀವ್ರತೆ ಕಮ್ಮಿ ಇರುತ್ತೆ. ಆದ್ದರಿಂದ ವ್ಯಾಕ್ಸಿನೇಷನ್ ತೊಗೊಳ್ಳೋದು ಒಳ್ಳೆಯದು. ತೊಗೊಂಡ್ಮೇಲೆ ಕೂಡ ತಾವು ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಲೇಬೇಕು. ಮಂಜುಳಾ ಅಂತ ಹೇಳಿ ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ಹಲೋ, ನಮಸ್ಕಾರ ಮಂಜುಳಾ ಅವರೇ, ಹೇಳಿ. ನಮಸ್ಕಾರ ಮೇಡಮ್. ಹೇಳಿ ಮಂಜುಳಾ ಅವರೇ. ಮಂಜುಳಾ ಅವರೇ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಬಿಡಿ, ಫೋನ್ ವಾಯ್ಸ್ನ ಕೇಳಿಸ್ಕೊಂಡು ಮಾತನಾಡಿ. ಪ್ರಶ್ನೆ ಏನಿದೆ ಕೇಳಿ. ಹಲೋ, ಹೇಳಿ. ಹಲೋ, ಮಾತಾಡಿ ಮಂಜುಳಾ ಅವರೇ, ಕೇಳಿಸ್ತಿದೆ, ಪ್ರಶ್ನೆ ಕೇಳಿ. ಮೇಡಮ್, ನಾನು 4 ತಿಂಗಳು ಬಾಣಂತಿ, ಅದು ವ್ಯಾಕ್ಸಿನ್ ಇಂಜೆಕ್ಷನ್ ಹಾಕ್ಸ್ಕೋಬೋದಾ ಇವಾಗ? 4 ತಿಂಗಳು ಮಗು ಇದೆ ಅಲ್ವಾ? ಹೌದು. ಓಕೆ ಓಕೆ, ಡಾಕ್ಟರ್ ಏನು ಹೇಳ್ತೀರಿ? ಅದೇ ಈಗ Repeated ಅದನ್ನೇ ಪ್ರಶ್ನೆ, ಹೇಳಿದೆ. ಅಕಸ್ಮಾತ್ ನೀವು ತೊಗೊಂಡ್ರು ಕೂಡ ಈ ಅಧ್ಯಯನಗಳ ಪ್ರಕಾರ ಅದರಿಂದ ತೊಂದರೆ ಅಂತ ಏನೂ ಇಲ್ಲ. ಆದರೆ ನಮಗೆ ಸರ್ಕಾರದಿಂದ ಸರಿಯಾದ ಒಂದು ನಿರ್ದೇಶನ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ ಅಷ್ಟೇ ಇದರಿಂದ. ಬಟ್ ಎಲ್ಲ ನಾವು ಕಡೆಯಿಂದ ಅಕಸ್ಮಾತಾಗಿ ನೀವು ತೊಗೊಂಡಿದ್ರೆ ಅಥವಾ ತೊಗೊಂಡಿದ್ರು ಅದರಿಂದ ಏನೂ ತೊಂದರೆ ಇಲ್ಲ, ಮಗುವಿಗೆ ಕೂಡ ರಕ್ಷಣೆ ಸಿಗತ್ತೆ. ಆದ್ದರಿಂದ ನೀವು ತೊಗೊಂಡ್ರೂ ತಪ್ಪಿಲ್ಲ. ಅದು ಕೆಲವ್ರಿಗೆ ಇವಾಗ ಕೆಲವು ಇಂಗ್ಲೆಂಡಲ್ಲೆಲ್ಲ ಏನು ಹೇಳಿದ್ದಾರೆ, ನೀವು ಪ್ರೆಗ್ನೆಂಟ್ಸು ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ನಿಮ್ಮ ಡಿಸಿಷನ್ಗೆ ಬಿಡ್ತೀವಿ, ನೀವು ತೊಗೊಳ್ಬೇಕು ಅಂತ ನಿಮ್ಗೆ ಇದು ಮಾಡಿದರೆ ನೀವು ತೊಗೋಬೋದು ಅಂತಲೂ ಕೂಡ ಅದನ್ನು ನೀವೇ ಡಿಸಿಷನ್ ತೊಗೊಳ್ಳಿ ಅಂತ. ಆದರೆ ಅಧ್ಯಯನಗಳನ್ನು ಮಾಡ್ತಾನೇ ಇದ್ದಾರೆ. ಅದರಿಂದ ಈಗ ಸದ್ಯದಲ್ಲಿ ಮಾಹಿತಿ ಪ್ರಕಾರ ಅದರಿಂದ ಯಾವುದೇ ತೊಂದರೆ ಇಲ್ಲ ಅಂತ. ಆದರೆ ಸ್ವಲ್ಪ ನಮಗೆ ಆ ನಿರ್ದೇಶನ ಬರಲಿ ಅನ್ನೋದಕ್ಕೋಸ್ಕರವಾಗಿ ಕಾಯ್ತಾ ಇರೋದು. ಓಕೆ, ರಮೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ಹಲೋ ಮೇಡಮ್. ಹೇಳಿ ಸರ್. ಅದೇ ನಮ್ಗೆ 41 ವರ್ಷ, ಸ್ಟ್ರೋಕ್ ಆಗ್ಬಿಟ್ಟಿತ್ತು, ಆಮೇಲೆ BP ಇದೆ, ಅದಕ್ಕೆ ವ್ಯಾಕ್ಸಿನ್ ತಗೋಬೋದಂತ ಕೇಳ್ತಿರೋದು ಮೇಡಮ್. ರಮೇಶ್ ಅವರೇ, ಸ್ಟ್ರೋಕ್ ಆದರೂ ಕೂಡ ನೀವು ಬ್ಲಡ್ ಪ್ರೆಷರ್ನ ಫಸ್ಟ್ ಕಂಟ್ರೋಲ್ ಇಟ್ಕೋಬೇಕು. ಸೊ ಅದರಿಂದ ಒಂದು ಸಣ್ಣ ಮಾಹಿತಿ ಏನಂದರೆ, ನೀವು ಆಲ್ರೆಡಿ ಸ್ಟ್ರೋಕ್ ಆಗಿದ್ದರಿಂದ ನಿಮಗೆ ಬ್ಲಡ್ ಥಿನ್ನರ್ಸು ಅಂದರೆ ರಕ್ತವನ್ನು ಒಂದು ಸ್ವಲ್ಪ ಹೆಪ್ಪಗಟ್ಟದೇ ಇರುವಂಥ ನಿಮ್ಗೆ ಮೆಡಿಸಿನ್ಗಳನ್ನ ಡಾಕ್ಟರ್ ಆಲ್ರೆಡಿ ಕೊಟ್ಟಿರ್ತಾರೆ ಅನ್ಕೋತೀನಿ, ಎಕೋಸ್ಪ್ರಿನ್ನು ಆ ಥರ ಏನಾದರೂ ಅದನ್ನು ಕಂಟಿನ್ಯೂ ಇಡಿ. ಸ್ವಲ್ಪ ಸಣ್ಣ ಸ್ಮಾಲ್ ಇನ್ಸಿಡೆನ್ಸ್ ಆಫ್ ಕ್ಲಾಟಿಂಗ್ ಥ್ರೋಂಬೋಸಿಸ್ ಅಂತ ರಕ್ತ ಹೆಪ್ಪುಗಟ್ಟುವುದು ವ್ಯಾಕ್ಸಿನಲ್ಲಿ ಕಂಡು ಬಂದಿದೆ, ಭಾಳ ಕಡಿಮೆ. ಆದ್ದರಿಂದ ಅದನ್ನು ಸ್ವಲ್ಪ ಜಾಗೃತವಾಗಿ ನಿಮ್ಮ ಮೆಡಿಸಿನನ್ನು ಕಂಟಿನ್ಯೂ ಮಾಡಿಕೊಂಡು ಬ್ಲಡ್ ಪ್ರೆಷರ್ನಲ್ಲಿ ಹತೋಟಿಯಲ್ಲಿ ಇಟ್ಕೊಂಡು ಬ್ಲಡ್ ಥಿನ್ನರ್ಸ್, ಸೊ ರಕ್ತವನ್ನು ಒಂದು ಸ್ವಲ್ಪ ಫ್ಲೋ ಚೆನ್ನಾಗಿ ಮಾಡೋ ಒಂದು ಮೆಡಿಸಿನ್ ಆಲ್ರೆಡಿ ಡಾಕ್ಟರ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ರೆಗ್ಯುಲರಾಗಿ ತೆಗೆದುಕೊಂಡು ಅದ್ರ ಜೊತೆಗೆ ವ್ಯಾಕ್ಸಿನ್ ತೊಗೋಬೋದು. ಅದರಲ್ಲೇನು ತೊಂದರೆ ಇಲ್ಲ, ವ್ಯಾಕ್ಸಿನ್ ತೊಗೊಳ್ಳಿ ಖಂಡಿತವಾಗಿ. ಒಂದ್ಸಲ ಅವ್ರ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ಅದ್ರದ್ದು ಏನು ತೊಂದರೆ ಇಲ್ವಾ ತಿಳ್ಕೊಂಡು ತೊಗೊಂಡ್ರೆ ಪರವಾಗಿಲ್ಲ. ಹಾಗೆ ಎಲ್ರಿಗೂ ಕೊಡ್ತಾ ಇದ್ದಾರೆ. ಈ ಕೋಮಾರ್ಬಿಡ್ ಕಂಡೀಷನ್ಸ್ ಇರೋರು ಇನ್ನೂ ತೊಗೊಳ್ಬೇಕು, ಅವ್ರಿಗೆ ತೊಗೊಳ್ಳಿ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಒಂದ್ಸಲ ಅವ್ರ ವೈದ್ಯರನ್ನು ಪರೀಕ್ಷೆ ಮಾಡಿಸ್ಕೊಂಡು ತೊಗೊಂಡ್ರೆ ಒಳ್ಳೆಯದು ಅಷ್ಟೇ. ಇನ್ನು ಡಾಕ್ಟರ್ ಪ್ರಿಯದರ್ಶಿನಿ, ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ವೈದ್ಯರನ್ನು ಅಪ್ರೋಚ್ ಮಾಡೋದಿಲ್ಲ. ಬೇರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇದ್ದವರು ಬೇರೆಯವ್ರ ಅಭಿಪ್ರಾಯ ತಿಳ್ಕೊಳ್ಳೋದು, ಇಲ್ಲ ಗೂಗಲ್ ಸರ್ಚ್ ಮಾಡೋದು, ಈ ರೀತಿಯಾಗೇ ಮಾಡಿಕೊಂಡು ಬೇಡಪ್ಪ ವ್ಯಾಕ್ಸಿನ್ ತೊಗೊಂಡ್ರೆ ಮತ್ತಿನ್ನೇನಾರು ಆಗಿಬಿಟ್ರೆ ಅನ್ನೋ ಒಂದು ಸಂದೇಹದಲ್ಲೇ ವ್ಯಾಕ್ಸಿನಿಂದ ದೂರ ಉಳಿದು ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಸೊ ವೈದ್ಯರ ಕನ್ಸಲ್ಟೇಷನ್, ವೈದ್ಯರ ಸಲಹೆ ಎಸ್ಪೆಷಲಿ ಬೇರೆ ಆರೋಗ್ಯ ರೀತಿ ಸಮಸ್ಯೆ ಇದ್ದವರಿಗೆ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿ? ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಅವ್ರು ರೆಗ್ಯುಲರ್ ಟ್ರೀಟಿಂಗ್ ಫಿಸಿಷಿಯನ್, ಸಾಮಾನ್ಯವಾಗಿ ಅವರು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಪ್ರತಿ ಚೆಕಪ್ ನೋಡುವಾಗ ಅವ್ರಿಗೆ ಸಮಗ್ರವಾಗಿ ಅವ್ರ ಆರೋಗ್ಯದ ತೊಂದರೆ ಏನಿದೆ, ಅವ್ರಿಗೆ ಯಾವ ಔಷಧಿ ಕೊಟ್ಟರೆ ಏನು ಪರಿಣಾಮ ಆಗ್ಬೋದು, ಅದು ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ. ವೈದ್ಯರಿಗೆ, ರೆಗ್ಯುಲರ್ ಟ್ರೀಟಿಂಗ್ ಫಿಸಿಷಿಯನ್ ಅವ್ರ ಒಪಿನಿಯನ್ ತೊಗೊಂಡು ಮುಂದುವರಿದ್ರೆ ಬೆಟರ್. ಇನ್ನು ಡಾಕ್ಟರ್ ಮಹೇಶ್, ನೀವಾಗಲೇ ಒಂದು ಸಜೆಷನ್ ಕೊಡ್ತಾ ಇದ್ರಿ. ಈಗ ಹಾಲು ಉಣಿಸೋ ತಾಯಿ ಕೋವಿಡ್ ಸೋಂಕಿಗೆ ಒಳಗಾದರೂ ಕೂಡ ಪಾಸಿಬಿಲಿಟೀಸ್ ಇದೆ ಮಗುವಿಗೆ ಹಾಲು ಉಣಿಸೋಕ್ಕಾಗಿರಬಹುದು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮತ್ತಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ ವೀಕ್ಷಕರ ಗಮನಕ್ಕೆ ಬರ್ರಿ? ಈಗ ನೋಡಿ, ನಮ್ಮಲ್ಲಿ ಏನು ಗೊತ್ತಾ, ಭಾರತದಲ್ಲಿ ಹಾಲು ಉಣಿಸದೇ ಇದ್ದಿದ್ದರಿಂದ ಎಷ್ಟೊಂದು ಜನ ಮಕ್ಕಳು ಅಥವಾ ಜಸ್ಟ್ ನವಜಾತ ಶಿಶುಗಳು ಒಂದು ತೊಂದರೆಗೆ ಒಳಪಡ್ತಾರೆ. ಮತ್ತು ಒಂದು ಅಸುರಕ್ಷಿತ ಮತ್ತು ಅಷ್ಟೊಂದು ಕ್ಲೀನ್ ಇಲ್ಲದೆ ಇರೋ ಅನ್ಹೈಜಿನಿಕ್ ಆಗಿ ಏನೋ ಹಾಲು ಬೇರೆ ಒಂದು ಆಕಳ ಹಾಲು ಕೊಡೋದಾಗಲಿ ಆ ಥರ ಪ್ರಾಕ್ಟೀಸಿಂದ ಎಷ್ಟೊಂದು ಮಕ್ಕಳಿಗೆ ಹಾನಿ ಸಂಭವಿಸ್ತದೆ, ನವಜಾತ ಶಿಶುಗಳಿಗೆ. ಆದ್ದರಿಂದ ಬ್ರೆಸ್ಟ್ ಫೀಡಿಂಗ್ ಅಂತಂದರೆ ಹಾಲು ಉಣಿಸೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ. ನಮ್ಗೆ ಒಂದೇ ಭಯ ಏನಂದರೆ, ನೀವು ತಾಯಿಯಿಂದ ಮಗುಗೆ ಹೋಗುತ್ತಾ ಅಂತ ಭಯ ಇರ್ತದಲ್ಲ, ಆದ್ದರಿಂದ ಅದೊಂದು ಬ್ಯಾರಿಯರ್ ನೀವು ಒಂದು ಬಾಯಿ ಮತ್ತು ಮೂಗನ್ನು ಒಂದು ಕ್ಲೋಸ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಮತ್ತು ಒಂದು ಮಾಸ್ಕಿಂದ ಕ್ಲೋಸ್ ಮಾಡಿ ಹಾಲು ಉಣಿಸುವಾಗ ನಿಮ್ಮ ಸಂಪರ್ಕದಲ್ಲಿ ಮಗು ಇರಲಿ. ಹಾಲು ಉಣಿಸಿ ಆದಮೇಲೆ ಮಗುವನ್ನು ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಮನೆಯಲ್ಲಿ ಯಾರಿಗೆ ಕೊರೋನಾ ಇಲ್ವೋ ಅವ್ರ ಹತ್ರ ಕೊಟ್ಟು ಅವ್ರು ನೋಡ್ಕೊಳ್ಳಿ, ಅವ್ರ ಜೊತೆಗೆ ಬೇಕಾದ್ರೆ ಮಗು ಮಲಗಲಿ, ಮತ್ತು ಹಾಲು ಕುಡಿಸುವಾಗ ಮಾತ್ರ ನೀವು ತಗೊಳ್ಳಿ. ಈ ಥರ ನೀವು ಒಂದು ಗ್ಯಾಪ್ ಒಂದು ಮೇಂಟೈನ್ ಮಾಡೋದ್ರಿಂದ ನೀವು ಮಗುವಿನ ಹಾಲು ಉಣಿಸ್ದಂಗೂ ಆಗುತ್ತೆ,
ಆ ತಾಯಿ ಹಾಲಿನಲ್ಲಿರೋ ಪೌಷ್ಟಿಕಾಂಶ ಆಗಲಿ, ರೋಗ ನಿರೋಧಕ ಶಕ್ತಿ ಆಗಲಿ ಎಲ್ಲವೂ ಮಗುವಿಗೆ ಅವಶ್ಯಕತೆ ಇರ್ತದೆ. ಸೊ ಆದ್ದರಿಂದ ಅದು ಮಗುವಿಗೆ ಒಂದು ರೋಗ ನಿರೋಧಕ ಶಕ್ತಿನೂ ಬರುತ್ತೆ, ಹಾಲು ಉಣಿಸಿದಾಗ ಆಗುತ್ತೆ, ಅದ್ರ ಹೊಟ್ಟೆ ತುಂಬುತ್ತೆ. ಸೊ ಅದು ತುಂಬ ಮುಖ್ಯವಾದದ್ದು. ಎಸ್ಪೆಷಲಿ ಇನಿಷಿಯಲಿ ಫಸ್ಟ್ 3 ಮಂತ್ಸ್ ಏನಿರುತ್ತಲ್ಲ, ಮಗು ಹುಟ್ಟಿದ ಮೇಲೆ ತಾಯಿ ಹಾಲು ತುಂಬ ಮುಖ್ಯವಾಗಿರುತ್ತೆ. ಅದು ನಿಲ್ಸೋಕ್ಕಾಗೋದಿಲ್ಲ. ಆದರೆ ಸಂಪರ್ಕವನ್ನು ಕಡಿಮೆ ಮಾಡಿ, ಹಾಲು ಕುಡಿಸುವಾಗ ನಿಮ್ಮ ಹತ್ರ ಇಟ್ಕೊಳ್ಳಿ, ಬಾಕಿ ಟೈಮಲ್ಲಿ ನೀವು ಕೋವಿಡ್ ನೆಗೆಟಿವ್ ಇರೋರು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸಂಬಂಧಿಕರ ಹತ್ರ ಮಗು ಬಿಡಿ. ಥ್ಯಾಂಕ್ ಯು ಸೋ ಮಚ್. 3 ಡಾಕ್ಟರ್ಗಳಿಗೂ ಕೂಡ ಒಂದಷ್ಟು ಸಂದೇಹಗಳು ಎಸ್ಪೆಷಲಿ ಈ ಗರ್ಭಿಣಿಯರು ಹಾಗೆ ಬಾಣಂತಿಯರ ಬಗ್ಗೆ ಇತ್ತು. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಧನ್ಯವಾದ 3 ಜನಕ್ಕೂ ಕೂಡ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.